ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಅಷ್ಟೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿದಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೇ ಜುಲೈ 5 ಭಾನುವಾರದಿಂದ ಜುಲೈ 11 ಶನಿವಾರದವರೆಗಿನ ವಾರ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಮೊದಲು ಪಂಚಾಂಗದ ವಿಶೇಷಗಳನ್ನು ತಿಳಿದುಕೊಳ್ಳುವಂಥದ್ದು. ಜುಲೈ 5 ಭಾನುವಾರ ನಿಜ ಜ್ಯೇಷ್ಠ ಬಹುಳ ಪಂಚಮಿ ಶತಭಿಷ ನಕ್ಷತ್ರ ಆಯುಷ್ಮಾನ್ ಯೋಗ ತೈತಿಲಕರಣ ಇರುವಂಥ ಸಾಮಾನ್ಯ ದಿನ ಆಗಿರುತ್ತೆ. ಯಾವುದೇ ವ್ಯಾವಹಾರಿಕವಾದ ಕೆಲಸ ಕಾರ್ಯಗಳಿಗೆ ಒಪ್ಪಂದ ಅಥವಾ ಸಹಿ ಮಾಡುವಂಥದ್ದು ಅಗ್ರಿಮೆಂಟ್ ಅಥವಾ ಇನ್ನು ಕೊಡುಕೊಳ್ಳುವಿಕೆ ಇತ್ಯಾದಿಗಳಿಗೆ ಉತ್ತಮವಾದ ಅವಕಾಶ ಇರುವಂಥ ದಿನ ಆಗಿರುತ್ತೆ. ಪಂಚಮಿ ಬಹುಳ ಪಂಚಮಿ ಶತಭಿಷ ನಕ್ಷತ್ರ ಇರುವಂಥದ್ದು. ಇನ್ನು 6ನೇ ತಾರೀಕು ಸೋಮವಾರ ಬಹುಳ ಷಷ್ಠಿ ಪೂರ್ವಭಾದ್ರ ನಕ್ಷತ್ರ ಇರುವಂಥದ್ದು. ಇಲ್ಲಿ ಸೌಭಾಗ್ಯಯೋಗ ವಣೀಕರಣ ಇರುವಂಥದ್ದು. ಇಂದಿನಿಂದ ಒಂದು ಮಳೆ ನಕ್ಷತ್ರ ಬದಲಾಗುವಂಥದ್ದು. ಪುನರ್ವಸು ನಕ್ಷತ್ರದ ಮಳೆ ಇಂದಿನಿಂದ ಆರಂಭವಾಗುತ್ತೆ. ಅದಕ್ಕೆ ವಾಹನಗಳು ಹೇಳಲ್ಪಡೋದು. ಇದಕ್ಕೆ ಕುದುರೆ ವಾಹನ ಅಂದರೆ ಅದು ವಿಶೇಷವಾಗಿ ಉತ್ತಮವಾದ ಮಳೆ ಆಗುವಂಥ ಸೂಚನೆ. ಕುದುರೆಯಂತೆ ಬಹಳ ವೇಗವಾದ ಒಂದು ಗಾಡಿ ಸಹಿತವಾದ ಮಳೆ ಬರುವಂಥದ್ದು. ಇದಕ್ಕೆ ಯಥೇಚ್ಛವಾಗಿ ನೀರು ನೆಲೆ ಆಗುವಂಥ ವಿಚಾರ ಈ ಪುನರ್ವಸು ಮಳೆಯಿಂದ ಸಾಧ್ಯತೆ ಇದೆ. ಜುಲೈ 6 ಸೋಮವಾರದಿಂದ ಪುನರ್ವಸು ಮಳೆ ಆರಂಭವಾಗುವಂಥದ್ದು. ಇನ್ನು ಸೋಮವಾರವಾಗಿರೋ ಕಾರಣ ವಿಶೇಷವಾಗಿ ಷಷ್ಠಿ ತಿಥಿನೂ ಬಂದಿದೆ. ವಿಶೇಷವಾಗಿ ಅಲ್ಲಿ ಶಿವನ ದೇವಾಲಯ, ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯಗಳಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಲಿಕ್ಕೆ ಉತ್ತಮ ಅವಕಾಶ. ಇನ್ನು 7ನೇ ತಾರೀಕು ಮಂಗಳವಾರ ಅಲ್ಲಿ ಬಹುಳ ಸಪ್ತಮಿ ಉತ್ತರ ಭದ್ರ ನಕ್ಷತ್ರ ಶೋಭನ ಯೋಗ ಭವಕರಣ ಇರುವಂಥದ್ದು. ಇಲ್ಲಿ ಸಪ್ತಮಿ ಉಪರಿ ಅಷ್ಟಮಿ ತಿಥಿ ಇರುತ್ತೆ. ಅದರಲ್ಲಿ ಸಾಯಂಕಾಲ ವ್ಯಾಪಿನಿಯಾಗಿ ಅಷ್ಟಮಿ ಬರುವ ಕಾರಣ ಕಾಲಾಷ್ಟಮಿಯ ಆಚರಣೆ ಅಂದರೆ ಕಾಲಭೈರವ ದೇವಗುಲಗಳಲ್ಲಿ ಸಾಯಂಕಾಲದಲ್ಲಿ ಮಾಡುವಂಥ ಪೂಜಾ ಪುನಸ್ಕಾರಗಳನ್ನು ಇಂದು ಸಹ ಮಾಡ್ತಾರೆ. ಯಾಕಂದರೆ ಮಾರನೇ ದಿನವೂ ಬುಧವಾರನೂ ಅಷ್ಟಮಿ ಇರುತ್ತೆ. 8ನೇ ತಾರೀಕಿಗೂ ಅಷ್ಟಮಿ ಇರುತ್ತೆ ಪ್ರಾತಃ ಕಾಲದಲ್ಲಿ. ಆದರೆ ಕೆಲವೊಂದು ದೇವಾಲಯಗಳಲ್ಲಿ ಸಾಯಂಕಾಲದ ಅಷ್ಟಮಿಯನ್ನು ಅಪೇಕ್ಷೆ ಪಡುವಂಥ ಕ್ಷೇತ್ರ, ಉದಾಹರಣೆ ಕಾಲಭೈರವೇಶ್ವರ ಸ್ವಾಮಿಯ ದೇವಾಲಯಗಳಲ್ಲೆಲ್ಲ ಇಂದು ಪೂಜೆ ಮಾಡ್ತಾರೆ. ಇನ್ನು 8ನೇ ತಾರೀಕು ಬುಧವಾರ ಬಹುಳ ಅಷ್ಟಮಿ ಉಪರಿ ನವಮಿ ತಿಥಿ ಇರುತ್ತೆ. ಬೆಳಗ್ಗೆ ಅಷ್ಟಮಿ ಇದ್ದರೂ ಸಾಯಂಕಾಲದಲ್ಲಿ ನವಮಿ ಇದೆ. ರೇವತಿ ನಕ್ಷತ್ರ ಅತಿಗಂಡ ಯೋಗ ಕೌಲವಕರಣ ಇರುವಂಥದ್ದು. ಇದನ್ನು ಬುಧಾಷ್ಟಮಿ ಎಂದು ಸಹ ಕರೆಯುತ್ತಾರೆ. ಬುಧವಾರ ಬಂದಂತಹ ಅಷ್ಟಮಿಯನ್ನು ಬುಧಾಷ್ಟಮಿ ಎಂದು ಸಹ ಕರೆಯುತ್ತಾರೆ. ಇನ್ನು 9ನೇ ತಾರೀಕು ಗುರುವಾರ ಬಹುಳ ದಶಮಿ ಅಶ್ವಿನಿ ನಕ್ಷತ್ರ ಸುಕರ್ಮ ಯೋಗ ವಣೀಕರಣ ಇರುವಂಥ ಉತ್ತಮ ದಿನ ಆಗಿರುತ್ತೆ. ಯಾವುದೇ ವ್ಯಾವಹಾರಿಕವಾದ ವಿಚಾರಗಳಿಗೆ ಒಪ್ಪಂದ ಸಹಿ ಅಗ್ರಿಮೆಂಟ್ಗಳಿಗೆ ಉತ್ತಮವಾದ ಅವಕಾಶ. ದಶಮಿ ತಿಥಿ ಅಶ್ವಿನಿ ನಕ್ಷತ್ರ ಇರುವ ಕಾರಣ ಸುಕರ್ಮ ಯೋಗವು ಉತ್ತಮವಾದ ಯೋಗ ಆಗಿರುತ್ತೆ. ಇನ್ನು 10ನೇ ತಾರೀಕು ಶುಕ್ರವಾರ ಜುಲೈ 10 ಶುಕ್ರವಾರ ಏಕಾದಶಿ ತಿಥಿ ಬಹುಳ ಏಕಾದಶಿ ತಿಥಿ ಭರಣಿ ನಕ್ಷತ್ರ ಶೂಲ ಯೋಗ ಭವಕರಣ ಇರುವಂಥದ್ದು. ಇದು ಏಕಾದಶಿಯ ವ್ರತ ನಿಯಮ ಉಪವಾಸ ಆಚರಣೆಗಳಿಗೆ ಮತ್ತು ಧಾರ್ಮಿಕ ಮತ್ತು ಆಧ್ಯಾತ್ಮಿಕವಾದ ಮಹತ್ವವುಳ್ಳಂಥ ದಿನ ಆಗಿದೆ. ಯಾವುದೇ ರೀತಿ ವ್ಯಾವಹಾರಿಕ ವಿಚಾರಗಳಿಗೆ ಅಷ್ಟೊಂದು ಉತ್ತಮವಾಗಿರುವುದಿಲ್ಲ. ನಕ್ಷತ್ರ ಅಥವಾ ಅಲ್ಲಿನ ಏಕಾದಶಿ ತಿಥಿ ಯೋಗನೂ ಅಷ್ಟು ಉತ್ತಮವಾಗಿರುವುದಿಲ್ಲ. ಹಾಗಾಗಿ ಸಾಮಾನ್ಯ ದಿನ ಎಂದು ಕಂಡು ಬಂದಿದೆ. ಇನ್ನು 11ನೇ ತಾರೀಕು ಶನಿವಾರ ಬಹುಳ ದ್ವಾದಶಿ ಕೃತ್ತಿಕಾ ನಕ್ಷತ್ರ ಗಂಡ ಯೋಗ ಕೌಲವಕರಣ ಇರುವಂಥದ್ದು. ಇಂದು ಕೃತ್ತಿಕಾ ನಕ್ಷತ್ರವಿದ್ದ ಕಾರಣ ಯಾವುದೇ ರೀತಿಯ ವ್ಯಾವಹಾರಿಕ ಅಥವಾ ಶುಭ ಕಾರ್ಯ ಒಪ್ಪಂದ ಇತ್ಯಾದಿಗಳಿಗೆ ಅಷ್ಟು ಅನುಕೂಲಕರವಾಗಿಲ್ಲ. ಸಾಮಾನ್ಯ ದಿನ ಅಷ್ಟೇ ಆಗಿರುತ್ತೆ. ಶನಿವಾರವಾಗಿರೋ ಕಾರಣ ದಾನ ಧರ್ಮಾದಿಗಳು, ಅಶ್ವತ್ಥ ಮರಳ ಅರಳಿ ಮರಳ ಪ್ರದಕ್ಷಿಣೆ, ಆಂಜನೇಯ ಸ್ವಾಮಿ ದೇವಾಲಯ ಸಂದರ್ಶನ, ಶನಿ ದೋಷ ನಿವಾರಣೆಗೆ ಮಾಡುವಂಥ ವಿವಿಧ ರೀತಿಯ ಪರಿಹಾರ ಕ್ರಮಗಳು ಇತ್ಯಾದಿಗಳಿಗೆ ಉತ್ತಮವಾದ ಅವಕಾಶ ಇರುವಂಥ ದಿನ ಆಗಿದೆ. ಹಾಗಾಗಿ ಈ ವಾರದ ಒಂದು ಪಂಚಾಂಗದ ವೈಶಿಷ್ಟ್ಯಗಳನ್ನೆಲ್ಲ ತಿಳಿದುಕೊಂಡಾಗಿದೆ. ನಾವಿನ್ನು ಗಮನಿಸುವಂಥದ್ದು ರಾಶಿಗಳ ಭವಿಷ್ಯ. ಮೊದಲು ಮೇಷರಾಶಿಗೆ ಈ ವಾರದ ಆರಂಭ ಭಾನುವಾರ ಉತ್ತಮವಾಗಿ ಬರ್ತಾಯಿದೆ. ಭಾನುವಾರದಂದು ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿಗಳು ಇರುವಂಥದ್ದು. ವ್ಯಾಪಾರ ವೃತ್ತಿ ಉದ್ಯಮ ಶಿಕ್ಷಣದಲ್ಲಿ ಇರುವಂಥ ಕ್ಷೇತ್ರದವರಿಗೆ ಉತ್ತಮವಾದ ಅವಕಾಶ ಇರುತ್ತೆ. ಜೊತೆಗೆ ಮನೆಯಲ್ಲಿ ಸಹ ನೆಮ್ಮದಿ ವಾತಾವರಣ. ಬೇರೆ ಬೇರೆ ಮೂಲಗಳಿಂದ ಬರಬೇಕಾದ ಹಣಕಾಸು ಎಲ್ಲ ನಿಮಗೆ ಬಂದು ಕೈ ಸೇರುವಂಥ ಒಂದು ವಿಚಾರ ಉತ್ತಮವಾಗಿರುತ್ತೆ. ಭಾನುವಾರದ ಬಳಿಕ ಸೋಮವಾರ ಮಂಗಳವಾರ ನಿಮಗೆ ಅಷ್ಟು ಉತ್ತಮವಾಗಿಲ್ಲ. ಸೋಮವಾರ ಮಂಗಳವಾರ ಸ್ವಲ್ಪ ನಷ್ಟ ಕಷ್ಟಗಳ ಸೂಚನೆ. ಅಂದರೆ ವ್ಯಯಭಾವದ ಅಲ್ಲಿ ಚಂದ್ರನ ಕಾರಣವಾಗಿ ನಿಮಗೆ ಅನಿರೀಕ್ಷಿತ ಲಾಭದ ಬದಲು ಅನಿರೀಕ್ಷಿತ ನಷ್ಟ ಆಗುವಂಥದ್ದು, ಅನಿರೀಕ್ಷಿತ ಖರ್ಚುಗಳು ಬರುವಂಥದ್ದು, ಅನಪೇಕ್ಷಿತ ಖರ್ಚು, ರಿಪೇರಿ ಅಥವಾ ಆಸ್ಪತ್ರೆ ಔಷಧ ಇತ್ಯಾದಿಗಳು ಯಾರಿಗೊಂದು ಅಪೇಕ್ಷೆ ಅಥವಾ ಇರುವುದಿಲ್ಲ ಅಂಥದ್ದು ಮಾಡಲಿಕ್ಕೆ. ಅದು ನಿಮಗೆ ಅನಪೇಕ್ಷಿತವಾಗಿ ಬರುವಂಥದ್ದು. ಅಂತಹ ಅನಪೇಕ್ಷಿತ ಅಥವಾ ಅನಿಷ್ಟವಾದ ಖರ್ಚುಗಳೆಲ್ಲ ಬರುವಂಥದ್ದು. ನಾನಾ ರೀತಿಯ ಏರುಪೇರುಗಳು ಅಥವಾ ಮಾತಿನ ಚಕಮಕಿ ಮನೆಯಲ್ಲಿಯೂ ವ್ಯಾವಹಾರಿಕ ಜಾಗದಲ್ಲೂ ಅಥವಾ ಏರುಪೇರು ಬರುವಂಥದ್ದು. ಕಿರಿಯರಲ್ಲೂ ಮಾತಿನ ಚಕಮಕಿ ಸಹ ಬರ್ಬೋದು. ಹಾಗಾಗಿ ಇಂದು ಮಾತು, ನಡವಳಿಕೆ, ಹಣಕಾಸು, ಪಾವತಿ, ಪೇಮೆಂಟ್ ಎನ್ನೋದರಿಂದ ಎಚ್ಚರಿಕೆ ಬೇಕು. ಜೊತೆಗೆ ಯಾವುದೇ ರೀತಿಯ ವಂಚನೆಗೆ, ಮೋಸಕ್ಕೆ ಸಹ ಗುರಿಯಾಗುವಂಥ ಸಾಧ್ಯತೆ ಇರುತ್ತೆ.
ಸೋಮವಾರ ಮಂಗಳವಾರ ಬಳಿಕ ಬುಧವಾರ ಗುರುವಾರ ಶುಕ್ರವಾರ ನಿಮಗೆ ಉತ್ತಮ ಇದೆ. 8, 9, 10 ಬುಧವಾರ ಗುರುವಾರ ಶುಕ್ರವಾರ ಅತ್ಯದ್ಭುತವಾಗಿ ಚಂದ್ರನ ಅನುಕೂಲತೆ ನಿಮಗೆ ಉತ್ತಮವಾಗಿರೋ ಕಾರಣ ಜನ್ಮಸ್ಥಾನದ ಚಂದ್ರನು ಲಾಭ, ಜಯ, ಸುಖ, ಯಶವನ್ನು ಕೊಡ್ತಾನೆ. ಆರೋಗ್ಯವು ತುಂಬ ಚೆನ್ನಾಗಿರುತ್ತೆ. ಹಣಕಾಸಿನ ಅರಿವು ಉತ್ತಮ ಇರುತ್ತೆ. ಅಂದುಕೊಂಡ ಕೆಲಸ ಕಾರ್ಯ ಕ್ಷಿಪ್ರವಾಗಿ ಆಗುತ್ತೆ. ದೂರದ ಬಂಧುಗಳಿಂದ ಮಿತ್ರರಿಂದ ನಿಮಗೆ ಏನಾದರೂ ಶುಭ ಸಂದೇಶಗಳು ಅಥವಾ ನಿಮಗೆ ಅನುಕೂಲವಾಗುವಂಥ ಯಾವುದೇ ರೀತಿಯ ವಿಚಾರಗಳು ಅವ್ರ ಸಹಾಯಗಳು ಸಿಗ್ಬೋದು. ಜೊತೆಗೆ ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಸಹ ಅವರವರ ಒಂದು ಸಾಧನೆಗೆ ಪ್ರತಿಭೆಗೆ ತಕ್ಕ ಪ್ರತಿಫಲ ಅಂದರೆ ಹಿಂದೆ ಮಾಡಿದ ಪ್ರಯತ್ನಕ್ಕೆ ಇಂದು ಈಗ ರಿಸಲ್ಟ್ಗಳು ಬಂದು ನಿಮ್ಮ ಪರವಾಗಿ ಬರುವಂಥದ್ದು. ಈ ರೀತಿ ಅನೇಕ ಉತ್ತಮ ಫಲಗಳನ್ನು ನೀವು 8, 9, 10ರಲ್ಲಿ ಬುಧವಾರ ಗುರುವಾರ ಶುಕ್ರವಾರ ನಿರೀಕ್ಷೆ ಮಾಡ್ಬೋದು. ಶನಿವಾರ ಸ್ವಲ್ಪ ಮಿಶ್ರ ಫಲಗಳಿವೆ. ಶನಿವಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಬೇಕು. ಹಣಕಾಸು, ಆರೋಗ್ಯ, ಪಾವತಿ ಎಲ್ಲ ವಿಚಾರವಾಗಿ ಆರೋಗ್ಯದಲ್ಲಿ ಸಹ ಸಣ್ಣ ಪುಟ್ಟ ಏರ್ಪೇರು, ಹೊಟ್ಟೆ ನೋವು, ಅಜೀರ್ಣದಂಥ ಸಮಸ್ಯೆಗಳು ಅಥವಾ ತಲೆನೋವು, ಕಾಲು ನೋವಂಥ ಸಮಸ್ಯೆಗಳು ಬರ್ಬೋದು. ಅದೇ ರೀತಿ ಹಣಕಾಸಿನ ವಿಚಾರವಾಗಿ ಅನಿರೀಕ್ಷಿತವಾದ ಖರ್ಚುಗಳು, ಜೊತೆಗೆ ಹಣಕಾಸಿಗೆ ಸಂಬಂಧಿತವಾದ ಜಗಳ ಕಲಹಗಳು ಸಹ ಬರ್ಬೋದು. ಮನೆಯಲ್ಲಿಯೂ ಅಥವಾ ಆಚೆ ಕಡೆಯೂ ಬರ್ಬೋದು. ಹಾಗಾಗಿ ಶನಿವಾರ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರುವಂಥ ಎಚ್ಚರಿಕೆ ದಿನ. ಹಾಗಾಗಿ ಈ ವಾರದಲ್ಲಿ ನಿಮ್ಮ ಆರಂಭದ ಭಾನುವಾರ ಮತ್ತು ಮಧ್ಯದಲ್ಲಿ ಬರತಕ್ಕಂಥ ಬುಧವಾರ ಗುರುವಾರ ಶುಕ್ರವಾರ ಹಾಗಾಗಿ 5, 8, 9, 10ನೇ ತಾರೀಕುಗಳು ನಿಮಗೆ ಅತ್ಯದ್ಭುತವಾದ ಉತ್ತಮ ಫಲ ಕೊಡ್ತವೆ. ಉಳಿದ ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಯನ್ನು ಖಂಡಿತ ನೀವು ವಹಿಸಬೇಕಾಗತ್ತೆ. ಈ ವಾರದಲ್ಲಿ ಬಳಸುವಂಥ ಬಣ್ಣಗಳ ವಿಚಾರ ಅಂದರೆ ವಾರ ಪೂರ್ತಿ ನಿಮಗೆ ಸೂರ್ಯ ಅನುಗ್ರಹ ಅದ್ಭುತವಾಗಿರೋ ಕಾರಣ ಆರೆಂಜ್ ಅಥವಾ ಕೇಸರಿ ಬಣ್ಣ ಬಳಸಿ. ಸ್ನೋ ಅಥವಾ ಹಿಮದ ಬಣ್ಣ ಚಂದ್ರನ ಸಂಕೇತವಾಗಿ ಬಳಸ್ಬೋದು. ಗ್ರೇ ಅಥವಾ ಬೂದು ಬಣ್ಣ ಬಳಸ್ಬೋದು. ಹಾಗೆ ವೈಟ್ ಅಥವಾ ಬಿಳಿಯ ಬಣ್ಣ, ಆರೆಂಜ್, ಸ್ನೋ, ಗ್ರೇ, ವೈಟ್ ಬಣ್ಣ ಬಳಸುವಂಥದ್ದು. ಸಂಖ್ಯೆ 1, 2, 4, 6, 1, 2, 4, 6 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಹಾಗೆಯೇ ಹೇಳಿದಂತಹ ಅದ್ಭುತವಾದ 5, 8, 9, 10ರಲ್ಲಿ ಪ್ರಮುಖವಾದ ಕೆಲಸ ಕಾರ್ಯ, ಕೋರ್ಟ್ ಕಚೇರಿ ಸಂಬಂಧ ಕೆಲಸ ಕಾರ್ಯ, ಸರ್ಕಾರಿ ಮೂಲದ ಕೆಲಸ ಕಾರ್ಯ, ರಾಜಕೀಯ ಮೂಲದ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ಕೈ ಇಕ್ಕಿದ್ರೆ ಅವೆಲ್ಲ ನಿಮ್ಮ ಪರವಾಗಿ ಆಗುತ್ತೆ. ಹಾಗಾಗಿ ಈ ವಾರವು ಮೇಷರಾಶಿಯವರಿಗೆ ಶುಭದಾಯಕ ಆಗಲಿ. ಇನ್ನು ವೃಷಭ ರಾಶಿಗೆ ವಾರದ ಆರಂಭ ಅದ್ಭುತವಾಗಿ ಆರಂಭ ಆಗ್ತಾ ಇದೆ. ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ನಿರಂತರವಾಗಿ 4 ದಿನಗಳು ಅದ್ಭುತವಾದ ಉತ್ತಮ ಫಲಗಳು ಪಡೆಯುವಂಥ ಅವಕಾಶ. ನಿಮ್ಮ ರಾಶಿಯಾಧಿಪತಿಯಾದ ಶುಕ್ರನ ವಿಶೇಷವಾದ ಬೆಂಬಲ, ಶನಿ ಮಹಾರಾಜರ ಅನುಕೂಲತೆ, ರಾಹುವಿನ ಬೆಂಬಲ, ಜೊತೆಗೆ ಚಂದ್ರನ ಅನುಗ್ರಹ. ಹೀಗಾಗಿ 4 ಗ್ರಹಗಳು ನಿಮಗೆ ಆರಂಭದ ಮೊದಲ 4 ದಿನಗಳಲ್ಲಿ ಅಂದರೆ ಭಾನುವಾರದಿಂದ ಬುಧವಾರವರೆಗೂ ಅದ್ಭುತವಾದ ಫಲವನ್ನು ಕೊಡ್ತಾ ಇರ್ತವೆ. ಇಷ್ಟಾರ್ಥ ಸಿದ್ಧಿ, ಲಾಭ, ವೃದ್ಧಿ ಅಂತ ಎಲ್ಲ ಇರುತ್ತೆ. ವ್ಯಾಪಾರ, ಉದ್ಯಮ ಎಲ್ಲ ನಿಮ್ಮ ಪರವಾಗುತ್ತೆ. ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಪ್ರಗತಿ, ಬಡ್ತಿ, ಪ್ರಮೋಷನ್ ಅಂತ ಅವಕಾಶಗಳು ಸಿಗ್ಬೋದು. ದೂರ ಪ್ರಯಾಣ ಅಥವಾ ವಿದೇಶ ಪ್ರಯಾಣದಂಥ ಅವಕಾಶಗಳು ಅದೇ ಬರ್ಬೋದು. ಇನ್ನು ಕೆಲವರಿಗೆ ಶುಭ ಕಾರ್ಯಗಳ ಪ್ರಯತ್ನ, ಉದಾಹರಣೆಗೆ ಮದುವೆ, ಮುಂಜಿ, ಮನೆ, ಭೂಮಿ, ವಾಹನ, ಯಂತ್ರ ಕೊಳ್ಳೋದು ಇತ್ಯಾದಿಗಳಿಗೆ ಅಂತಹ ಒಂದು ಚಾಲನೆಗೆ ಈಗ ಒಂದು ಅವಕಾಶಗಳು ಸಿಗ್ತವೆ. ಮಿತ್ರರಿಂದ, ಬಂಧುಗಳಿಂದ ಸಹಾಯ ಇದೆ. ಜೊತೆಗೆ ಸರ್ಕಾರಿ ಮೂಲ, ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳು ಸಹ ಕ್ಷಿಪ್ರವಾಗಿ ಆಗಲಿವೆ. ಹಾಗಾಗಿ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ಅಂದರೆ 5, 6, 7, 8ರಂದು ಅದ್ಭುತವಾದ ಉತ್ತಮ ಫಲವನ್ನು ಪಡೆಯುತ್ತೀರಿ ಈ ವೃಷಭ ರಾಶಿಯವರು. ಆರೋಗ್ಯ ಸಹ ಉತ್ತಮವಾಗಿರುತ್ತೆ ಈ ದಿನಗಳಲ್ಲಿ. ನಂತರ 9, 10ನೇ ತಾರೀಕು ಸ್ವಲ್ಪ ಗುರುವಾರ ಶುಕ್ರವಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಗುರುವಾರ ಶುಕ್ರವಾರ ಸ್ವಲ್ಪ ಕಠಿಣವಾದ ಪರಿಸ್ಥಿತಿ, ಮಾತಿನ ಚಕಮಕಿ, ಆರೋಗ್ಯದಲ್ಲಿ ಸಮಸ್ಯೆ, ಬಂಧುಗಳಲ್ಲಿ ವಿರಹ, ಜೊತೆಗೆ ನಿಮ್ಮ ಒಂದು ದಾಂಪತ್ಯದಲ್ಲಿ ಅಥವಾ ಸಂಸಾರದಲ್ಲಿ ಏನಾದರೂ ಏರುಪೇರಿನ ಘಟನೆ, ಮಾತಿನ ಚಕಮಕಿ ಎಲ್ಲ ಬರುವಂಥದ್ದು. ಹಾಗೆಯೇ ಹಣಕಾಸಿನ ಖರ್ಚು ಸಹ ವೈಪರೀತ್ಯವಾಗಿ ಕಷ್ಟಗಳು ಆಗ್ಬೋದು ಅಥವಾ ಸ್ವಯಂಕೃತ ಅಪರಾಧದಿಂದ ಹಣವನ್ನು ಕಳೆದುಕೊಳ್ಳುವಂಥದ್ದು ಇತ್ಯಾದಿ ಘಟನೆಗಳು ಆಗ್ಬೋದು. ಹಾಗಾಗಿ ಗುರುವಾರ ಶುಕ್ರವಾರ 9, 10ರಲ್ಲಿ ಸ್ವಲ್ಪ ಎಚ್ಚರವಾಗಿರಬೇಕು. ತನು ಮನ ಧನದ ವಿಚಾರವಾಗಿ ಎಚ್ಚರ. ಶನಿವಾರ ಮತ್ತೊಮ್ಮೆ ಉತ್ತಮ ಬಲ, ಚಂದ್ರ ಅನುಕೂಲ ಬರುತ್ತೆ. ನಿಮ್ಮ ಜನ್ಮದಲ್ಲಿ ಬಂದಂತಹ ಚಂದ್ರ ಅನುಕೂಲ ಬರ್ತಿದ್ದಂತೆ ಮತ್ತೊಮ್ಮೆ ಉತ್ತಮ ಬಲ ಶನಿವಾರದಂದು ನಿರೀಕ್ಷೆ ಮಾಡ್ಬೋದು. ಇಷ್ಟಾರ್ಥ ಸಿದ್ಧಿ, ಆರೋಗ್ಯ ವೃದ್ಧಿ, ಮನಸ್ಸಿಗೆ ಒಪ್ಪುವಂಥ ಘಟನೆಗಳು ಜರುಗುತ್ತೆ. ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಇದೆ. ಜೊತೆಗೆ ಪ್ರವಾಸ ಅಥವಾ ಯಾತ್ರೆ ಮುಂತಾದ ಒಂದು ಶುಭ ಕಾರ್ಯಗಳಿಗೆ ಸಿದ್ಧತೆ ಮಾಡುವಂಥ ಒಂದು ಉತ್ಸಾಹ ನಿಮ್ಮಲ್ಲಿರುತ್ತೆ. ಹಾಗಾಗಿ ಈ ವಾರದಲ್ಲಿ ಆರಂಭದ 4 ದಿನಗಳು ಅದ್ಭುತವಾಗಿ ಬಂದಿವೆ. 5ರಿಂದ 8ರವರೆಗೆ. ನಂತರ 11ನೇ ತಾರೀಕು ನಿಮಗೆ ಅದ್ಭುತವಾಗಿ ಬಂದಿವೆ. 9, 10ರಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ಗುರುವಾರ ಶುಕ್ರವಾರದಂದು ಎಲ್ಲ ವಿಚಾರ, ತನುಮನ ಧನ ಮತ್ತು ಮಾತು ನಡವಳಿಕೆಯಲ್ಲಿ ಗುರುವಾರ ಶುಕ್ರವಾರ ಎಚ್ಚರಿಕೆ ಹೆಜ್ಜೆ ಬೇಕು. ಈ ವಾರ ನೀವು ಬಳಸ್ತಕ್ಕಂಥ ಬಣ್ಣಗಳ ವಿಚಾರ ನೋಡಿದರೆ ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಸ್ನೋ, ಗ್ರೇ, ವೈಟ್, ಬ್ಲೂ ಬಣ್ಣ ಬಳಸಿ. ಸಂಖ್ಯೆ 2, 4, 6, 8, 2, 4, 6, 8 ಎಂಬಂಥ ಸಂಖ್ಯೆ ಬಳಸ್ಬೋದು. ಎಲ್ಲ ವೃಷಭ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ಮಿಥುನ ರಾಶಿಗೆ ಈ ವಾರದ ಆರಂಭ ಅದ್ಭುತವಾಗಿ ಆರಂಭವಾಗ್ತದೆ. ವಾರದ ಆರಂಭದಲ್ಲಿ ನಿಮಗೆ ಹಣಕಾಸು, ವ್ಯಾಪಾರ, ಉದ್ಯಮ ಎಲ್ಲ ಚೆನ್ನಾಗಿ ನಡೀತದೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಬೇಕು. ಭಾನುವಾರದಂದು ಹಣಕಾಸು ವ್ಯವಹಾರ ಉತ್ತಮ ಇದ್ದರೂ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು ಬರುವಂಥದ್ದು. ಇದಕ್ಕೆ ನಿಮಗೆ ಯಾವುದಾದ್ರು ಮಾತಿನ ಚಕಮಕಿ ಮತ್ತು ಆರೋಗ್ಯ ಸಮಸ್ಯೆಗಳು ಭಾನುವಾರ ಕಾಡ್ಬೋದು. ಆ ಬಳಿಕ ಸೋಮವಾರ, ಮಂಗಳವಾರ, ಬುಧವಾರ 6, 7, 8 ನಿಮ್ಮ ಪಾಲಿಗೆ ಉತ್ತಮವಾಗಿರುತ್ತೆ. ಸೋಮವಾರ, ಮಂಗಳವಾರ, ಬುಧವಾರದಲ್ಲಿ ಲಾಭ, ಜಯ, ಸುಖ ಇದೆ. ಚಂದ್ರಾನುಕೂಲ ಉತ್ತಮವಾಗಿದ್ದು ಗುರುವಿನ ಬೆಂಬಲ ಸಹ ನಿಮಗೆ ಇರುವ ಕಾರಣ ಅನೇಕ ರೀತಿಯ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಉತ್ತಮ ಫಲಿತಾಂಶ.
ಯಾವುದಾದ್ರೂ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ ಫೇಸ್ ಮಾಡೋರಿಗೆ ಅಥವಾ ಇನ್ನಿತರ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಚಟುವಟಿಕೆಗಳಿರೋರಿಗೆ ಅದರಲ್ಲಿ ಉತ್ತಮ ರಿಸಲ್ಟ್ಗಳು ನಿಮ್ಮ ಪರವಾಗಿ ಬರುತ್ತೆ, ರ್ಯಾಂಕಿಂಗ್ಗಳು ಬರುವಂಥದ್ದು ಅಥವಾ ಅನುಕೂಲವಾಗುವಂಥ ನಿಮಗೆ ಈ ಸಂಸ್ಥೆಗಳಲ್ಲಿ ಸೀಟುಗಳು ಸಿಗುವಂಥದ್ದು, ಈ ರೀತಿ ಅನೇಕ ರೀತಿಯ ಉತ್ತಮ ಫಲ ವಿದ್ಯಾರ್ಥಿ ವೃಂದಕ್ಕೆಲ್ಲ ಇದೆ. ವ್ಯಾಪಾರ ಉದ್ಯಮದವರೆಗೂ ಬಹಳ ಪ್ರಗತಿ ಇದೆ, ಹೆಚ್ಚಿನ ಮೊತ್ತದ ಆರ್ಡರ್ಗಳು ಸಿಗುವಂಥದ್ದು, ಹಣಕಾಸಿನ ಅಭಿವೃದ್ಧಿ ತುಂಬ ಆಗುವಂಥದ್ದು, ಜೊತೆಗೆ ಬಂಧು ಮಿತ್ರರ ಸಹಕಾರಗಳು ಸಿಗುವಂಥದ್ದು. ಹಾಗಾಗಿ ಆರಂಭದ ನಿಮಗೆ ಭಾನುವಾರ ಸ್ವಲ್ಪ ಸಣ್ಣ ಪುಟ್ಟ ಏರುಪೇರಿದ್ದರೂ ನಂತರ ಬರತಕ್ಕಂಥ ಸೋಮವಾರ, ಮಂಗಳವಾರ, ಬುಧವಾರ 6, 7, 8ರಲ್ಲಿ ಅದ್ಭುತವಾದ ಶುಭವನ್ನು ಪಡೆಯುತ್ತೀರ. ಆಮೇಲೆ ಬೆಳೆಯುವಂತಹ ಬುಧವಾರದ ಬಳಿಕ ಗುರುವಾರ, ಶುಕ್ರವಾರನೂ ಸಹ ನಿಮಗೆ ಅದ್ಭುತವಾದ ಉತ್ತಮ ಫಲ. ಲಾಭ ಸ್ಥಾನದ ಚಂದ್ರ ಅನುಕೂಲ ಬರ್ತಾ ಇದೆ. ಗುರುವಾರ, ಶುಕ್ರವಾರನೂ ಹಾಗೆ ಹಣಕಾಸಿನ ಲಾಭ, ದೀರ್ಘಾವಧಿಯ ಒಪ್ಪಂದಗಳಾಗುವಂಥದ್ದು, ಮನೆ, ಭೂಮಿ, ಯಂತ್ರ, ವಾಹನ ಕೊಳ್ಳುವಂಥ ಅವಕಾಶ, ಕೆಲವರಿಗೆ ಮದುವೆ ಇತ್ಯಾದಿಗಳು ಫಿಕ್ಸ್ ಆಗುವಂಥದ್ದು, ಮನೆ ಕೊಳ್ಳಲಿಕ್ಕೆ ಈಗ ಅವಕಾಶಗಳು ಬರುವಂಥದ್ದು, ಮಿತ್ರರಿಂದ ಬಂಧುಗಳಿಂದ ಸಹಾಯ ಸಿಗುವಂಥದ್ದು, ಹಿಂದೆ ಮಾಡಿದ ಪ್ರಯತ್ನಗಳಿಗೆ ಈಗ ಪ್ರತಿಫಲ ನಿಮ್ಮ ಪರವಾಗಿ ಬರುವಂಥದ್ದು, ಕೋರ್ಟ್ ಕಚೇರಿ ವ್ಯವಹಾರ ಇತ್ಯಾದಿಗಳು ನಿಮ್ಮ ಪರವಾಗಿ ಈಗ ಜಯ ಆಗುವಂಥದ್ದು. ಹಾಗಾಗಿ ಎಲ್ಲ ರೀತಿಯ ನಿಮಗೆ ಅನುಕೂಲತೆಗಳು 11, 10, 9, 10ರಲ್ಲಿ ಆಗಲಿವೆ. ಹಾಗಾಗಿ ಈ ವಾರದಲ್ಲಿ 6, 7, 8, 9, 10 ನಿರಂತರವಾಗಿ 5 ದಿನಗಳು ನಿಮಗೆ ಚಂದ್ರನ ಕರ್ಮಸ್ಥಾನ ಮತ್ತು ಲಾಭಸ್ಥಾನದ ಬೆಂಬಲ ಸಿಗ್ತಾ ಇದೆ. ಗುರುವಿನ ಬೆಂಬಲ ವಾರ ಪೂರ್ತಿ ಇದೆ. ಶುಕ್ರನ ಅನುಕೂಲತೆ ವಾರ ಪೂರ್ತಿ ಇದೆ. ಕೇತು ಸಹ ನಿಮಗೆ ಪೂರಕವಾಗಿದ್ದಾನೆ. ಹಾಗಾಗಿ ಚತುರ್ಗ್ರಹಗಳ ಬೆಂಬಲ ಈ ವಾರದಲ್ಲಿ ಹೆಚ್ಚು ನಿಮಗೆ ಅದ್ಭುತವಾದ ಉತ್ತಮ ಫಲವನ್ನು ಕೊಡ್ತದೆ. ಶನಿವಾರ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ವಾರದ ಕೊನೆಯ ದಿನ ಶನಿವಾರ ಸ್ವಲ್ಪ ವೈರತ್ವ, ಮಾತಿನ ಚಕಮಕಿ, ಕಲಹ, ನಷ್ಟ ಇತ್ಯಾದಿಗಳಾಗುವಂಥದ್ದು, ಸ್ವಯಂಕೃತ ಅಪರಾಧದಿಂದ ನೀವು ಹಣವನ್ನು ಕಳೆದುಕೊಳ್ಳುವಂಥ ಇತ್ಯಾದಿ ಎಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಶನಿವಾರ ಸ್ವಲ್ಪ ತಾಳ್ಮೆ ವಹಿಸಬೇಕು. ಆತುರ ನಿರ್ಧಾರ ಬೇಡ. ಅಪರಿಚಿತರಲ್ಲಿ ವ್ಯವಹಾರ ಮಾಡುವಂಥದ್ದು ಒಳ್ಳೆಯದಲ್ಲ. ಈ ವಾರದಲ್ಲಿ ನೀವು ಬಳಸತಕ್ಕಂಥ ಬಣ್ಣ ಮಿಥುನದವರು ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸ್ನೋ, ಯೆಲ್ಲೋ, ವೈಟ್ ಮಿಕ್ಸ್ ಬಣ್ಣ ಬಳಸಿ. ಸಂಖ್ಯೆ 2, 3, 6, 7, 2, 3, 6, 7 ಎಂಬಂತಹ ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಮಿಥುನ ರಾಶಿಯವರಿಗೆ ಈ ವಾರ ಶುಭದಾಯಕವಾಗಲಿ. ಇನ್ನು ಕಟಕ ಅಥವಾ ಕರ್ಕಾಟಕ ರಾಶಿಗೆ ವಾರದ ಆರಂಭ ಸ್ವಲ್ಪ ನೀರಸ, ಅಂದರೆ ಸ್ವಲ್ಪ ಮಿಶ್ರ ಫಲಗಳಿಂದ ಆರಂಭ ಆಗ್ಬೋದು. ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳಲ್ಲಿ ಸಹ ನಿಮಗೆ ಕಲಹ, ವಾಗ್ವಾದ, ಚಿಂತೆ ಹೆಚ್ಚಳಾಗುವಂಥದ್ದು, ಒತ್ತಡ ಹೆಚ್ಚಳಾಗುತ್ತೆ, ಹಣಕಾಸಿನ ಕಷ್ಟ ನಷ್ಟಗಳು ಅಥವಾ ಖರ್ಚು ವೆಚ್ಚಗಳು ಜಾಸ್ತಿ ಬರುವಂಥದ್ದು, ಅನಿಯಂತ್ರಿತವಾದ ಖರ್ಚುಗಳು, ಜೊತೆಗೆ ಅನಿಶ್ಚಿತತೆ ಜೀವನದಲ್ಲಿ ಕಾಡುವಂಥದ್ದು, ಮನಸ್ಸಲ್ಲಿ ತುಂಬ ಬೇಜಾರಾಗುವಂಥ ಘಟನೆ, ಮಾತಿನ ಚಕಮಕಿ ಮನೆಯಲ್ಲೂ ಜರುಗಬಹುದು, ವೃತ್ತಿ ಜಾಗದಲ್ಲೂ ಜರುಗಬಹುದು. ಮೇಲಾಧಿಕಾರಿಗಳಿದ್ದರೂ ನಿಮಗೆ ಕಿರುಕುಳ, ಕಿರಿಯ ಸಹೋದ್ಯೋಗಿಗಳಿಂದ ನಿಮಗೆ ಅಸಹಕಾರ ಇತ್ಯಾದಿ ಭಾವನೆಗಳು ನಿಮಗೆ ವ್ಯಕ್ತ ಆಗ್ಬೋದು. ಮನಸ್ಸಲ್ಲಿ ಖಿನ್ನತೆ, ಒಂಟಿತನ ಕಾಡ್ಬೋದು. ಹಾಗಾಗಿ ಭಾನುವಾರ, ಸೋಮವಾರ, ಮಂಗಳವಾರ ಸ್ವಲ್ಪ ನೀವು ಸಂಯಮ, ತಾಳ್ಮೆಯನ್ನು ಕಾಪಾಡ್ಕೋಬೇಕು. ಜೊತೆಗೆ ಸ್ವಲ್ಪ ಭಕ್ತಿ ಮಾರ್ಗ, ಧ್ಯಾನ ಮಾರ್ಗ ಇತ್ಯಾದಿಗಳಿಂದ ನಿಮ್ಮ ಮನಸ್ಸಿನಲ್ಲಿ ಬರತಕ್ಕಂತಹ ನಕಾರಾತ್ಮಕ ಅಂದರೆ ನೆಗೆಟಿವ್ ಥಾಟ್ಗಳನ್ನು ಸ್ವಲ್ಪ ಕಂಟ್ರೋಲ್ ಮಾಡಬೇಕಾಗುತ್ತೆ. ಯಾಕಂದರೆ ಮನಸ್ಸು ಪೂರ ಋಣಾತ್ಮಕದ ಕಡೆಗೆ ಹೋಗುತ್ತೆ ಅಥವಾ ನಿರಾಸೆಯ ಕಡೆಗೆ ಹೋಗುತ್ತೆ. ಹಾಗಾಗಿ ಆ ಮನಸ್ಸನ್ನು ಸ್ವಲ್ಪ ಜಾಗೃತಗೊಳಿಸಿ ಸ್ವಲ್ಪ ಭಕ್ತಿ, ಧ್ಯಾನ ಇತ್ಯಾದಿಗಳನ್ನು ಮಾಡಬೇಕು. ಅಥವಾ ದೇವಾಲಯ ಸಂದರ್ಶನ ಅಥವಾ ಯಾವುದೇ ರೀತಿಯ ರಚನಾತ್ಮಕ ಕಾರ್ಯಗಳಲ್ಲಿ ತೊಡಗಬೇಕು. ಹಾಗಾಗಿ ಭಾನುವಾರ, ಸೋಮವಾರ ಸ್ವಲ್ಪ ನಿಮ್ಮ ಸ್ವಯಂ ನಿಯಂತ್ರಣ ಬೇಕು. ನಂತರ ಮಂಗಳವಾರ, ಬುಧವಾರ, ಗುರುವಾರ ಮತ್ತು ಶುಕ್ರವಾರ, ಶನಿವಾರದವರೆಗೂ ನಿಮಗೆ ಮಂಗಳವಾರದ ಬಳಿಕ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ 4 ದಿನಗಳು ಅದ್ಭುತವಾಗಿ ಬಂದಿವೆ. ಬುಧವಾರದಿಂದ ಶನಿವಾರದವರೆಗೂ ಅದ್ಭುತವಾದ ಲಾಭ, ಜಯ, ಸುಖ ಇದೆ. ಜೊತೆಗೆ ಕರ್ಮಸ್ಥಾನ, ಲಾಭಸ್ಥಾನದ ಚಂದ್ರನಿಂದಾಗಿ ಅನೇಕ ರೀತಿಯ ಅದ್ಭುತ ಫಲಗಳು. ರಾಶಿಯಾಧಿಪತಿಯಾದ ಚಂದ್ರನು ನಿಮಗೆ ಜಯ, ಸುಖ, ಲಾಭವನ್ನು ಕೊಡ್ತಾನೆ. ಇದೇ ಕಾಲದಲ್ಲಿ ಮಂಗಳನ ಅನುಗ್ರಹ ಸಹ ನಿಮ್ಮ ಮೇಲೆ ಆಗ್ತಾ ಇದ್ದು, ಮಂಗಳನು ಸಹ ನಿಮಗೆ ಲಾಭಸ್ಥಾನದಲ್ಲಿರುವ ಕಾರಣ ಮನೆ, ಭೂಮಿ ಕೊಳ್ಳುವಂಥದ್ದು, ಯಂತ್ರ, ವಾಹನ ಕೊಳ್ಳುವಂಥದ್ದು, ಅದು ಇನ್ನಿತರ ಯಾವುದೇ ಸ್ಥಿರ ಕಾರ್ಯಗಳನ್ನು ಮಾಡುವಂಥದ್ದು, ಉದ್ಯಮ, ವ್ಯಾಪಾರ ಅಥವಾ ಇನ್ನಿತರ ಇಂಡಸ್ಟ್ರಿ, ಕೈಗಾರಿಕೆಗಳನ್ನು ನಡೆಸುವಂಥದ್ದು ಇತ್ಯಾದಿಗಳಿಗೆ ಆ ಮಂಗಳನ ಸಹಕಾರ ನಿಮಗೆ ಸಿಗಲಿದೆ. ಹಾಗಾಗಿ ಅದ್ಭುತವಾಗಿ ನಿಮಗೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಉತ್ತಮ ಫಲ ಬರ್ತಾಯಿದೆ. ಶಶಿ ಮಂಗಳರ ವಿಶೇಷವಾದ ಆಶೀರ್ವಾದದಿಂದ ನಿಮ್ಮ ಇಷ್ಟಾರ್ಥಗಳು ಕೈಗೂಡುವಂಥದ್ದು, ಆರೋಗ್ಯ ಸುಧಾರಣೆ ಆಗುವಂಥದ್ದು, ಹಣಕಾಸಿನ ಪರಿಸ್ಥಿತಿ ಸುಧಾರಣೆ, ಸಾಲಗಳನ್ನು ತೀರಿಸುವಂಥ ಒಂದು ಅವಕಾಶ ಅಥವಾ ನಿಮ್ಗೆ ಕೊಟ್ಟಂತಹ ಸಾಲದ ಹಣ ನಿಮಗೆ ಮರಳಿ ವಾಪಸ್ ಬರುವಂಥದ್ದು ಇತ್ಯಾದಿ ಆ ಬುಧವಾರದಿಂದ ಶನಿವಾರದವರೆಗೆ ಅವಧಿಯಲ್ಲಿ ಜರುಗುತ್ತೆ. ವಿಶೇಷವಾದ ಲಾಭ, ಸುಖ, ಜಯ ನಿಮಗೆ ಸಿಗಲಿದೆ. ಇನ್ನು ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ, ಮನೆ, ಭೂಮಿ ಕೊಳ್ಳುವಂಥ ವಿಚಾರ, ಕನ್ಸ್ಟ್ರಕ್ಷನ್ ವಿಚಾರ, ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಈ ವಾರದಲ್ಲಿ ಅದ್ಭುತವಾದ ಉತ್ತಮ ಫಲ ಸಿಗಲಿದೆ ಮಂಗಳನ ಅನುಗ್ರಹದಿಂದ. ಅಪರೂಪಕ್ಕೆ ಸಿಗುವಂಥದ್ದು ವರ್ಷದಲ್ಲಿ ಒಮ್ಮೆ ಮಾತ್ರ ಲಾಭಸ್ಥಾನದ ಮಂಗಳನ ಅವಕಾಶ ಸಿಗ್ಬೋದಾಗಿದೆ. ನಿಮಗೆ ಈಗ ಸಿಕ್ಕಿದೆ, ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ಈ ವಾರದಲ್ಲಿ ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ವೈಟ್ ಅಥವಾ ಬಿಳೆ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ, ವೈಟ್ ಮತ್ತು ರೆಡ್ ಬಣ್ಣಗಳನ್ನು ಬಳಸಿ. ಸಂಖ್ಯೆ ನೀವು 6 ಮತ್ತು 9 ನಿರಂತರವಾಗಿ ಬಳಸ್ಬೋದು. ಇನ್ನು ಚಂದ್ರಾನುಕೂಲ ಇರುವಂತಹ ದಿನಗಳಲ್ಲಿ ಬುಧವಾರದಿಂದ ಶನಿವಾರದವರೆಗೆ ಸಂಖ್ಯೆ 2 ಮತ್ತು ಸ್ನೋ ಬಣ್ಣವನ್ನು ಬಳಸ್ಬೋದಾಗಿದೆ. ಎಲ್ಲ ಕಟಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ.
ಇನ್ನು ಸಿಂಹರಾಶಿಯ ವಿಚಾರ ಗಮನಿಸಿದರೆ ಭಾನುವಾರ ನಿಮಗೆ ವಾರದ ಶುಭ ಆರಂಭ ಆಗ್ತಾಯಿದೆ. ವಿಶೇಷವಾದ ಲಾಭ, ಸುಖ, ಜಯ ಇದೆ. ಅಂದುಕೊಂಡಂತೆ ಕೆಲಸ ಕಾರ್ಯ ಕ್ಷಿಪ್ರವಾಗಿ ಆಗಲಿವೆ. ಬಂಧು ಮಿತ್ರರ ಸಹಕಾರ, ಜೊತೆಗೆ ಕೌಟುಂಬದಲ್ಲಿ ಒಂದು ಸಾಮರಸ್ಯದ ವಾತಾವರಣ, ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ. ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಅವರ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ಹಾಗಾಗಿ ಭಾನುವಾರ ಒಂದು ಅದೃಷ್ಟದ ದಿನ ಆಗಿರುತ್ತದೆ, ಸದುಪಯೋಗಪಡಿಸಿಕೊಳ್ಳಿ. ಬಳಿಕ ಸೋಮವಾರ ಮಂಗಳವಾರ ನಿಮಗೆ ಅಷ್ಟೇನೂ ಉತ್ತಮ ಇಲ್ಲ. ಸೋಮವಾರ ಮಂಗಳವಾರ ಸ್ವಲ್ಪ ಮಾತಿನ ಚಕಮಕಿ, ಕಲಹ, ವಿಶೇಷವಾಗಿ ಕಿರಿಯರೊಂದಿಗೆ ವಾಗ್ವಾದ, ಕಲಹ ಆಗ್ಬೋದು. ನಿಮ್ಮದೇ ಮಕ್ಕಳಿರ್ಬೋದು, ನಿಮ್ಮದೇ ಸಹೋದರಿ ಇರ್ಬೋದು, ಅಥವಾ ನಿಮ್ಮ ಕಿರಿಯ ಸಹೋದ್ಯೋಗಿಗಳು, ಕಲೀಗ್ಸ್ಗಳಿರ್ಬೋದು, ನಿಮ್ಮ ಜೊತೆಗೆ ವಾಗ್ವಾದ, ಕಲಹ ಮಾಡ್ತಾರೆ. ವಿನಾಕಾರಣ ನಿಮ್ಮ ಮೇಲೆ ಆರೋಪ ಹೊರಿಸೋದು, ನಿಮಗೆ ಸಾರ್ವಜನಿಕ ಸಮ್ಮುಖದಲ್ಲಿ ಅವಮಾನ ಮಾಡೋದು, ಮುಂತಹ ಘಟನೆಗಳು ಜರಬಹುದು. ಹಾಗಾಗಿ ಭಾನುವಾರದ ಬಳಿಕ ಸೋಮವಾರ ಮಂಗಳವಾರ ಎಚ್ಚರಿಕೆ ವಹಿಸಬೇಕು. ಆ ಬಳಿಕ ಬುಧವಾರ ಗುರುವಾರನೂ ನಿಮಗೆ ಸಾಮಾನ್ಯ ಫಲ ಎಂದು ಕಂಡು ಬಂದಿದೆ. ಬುಧವಾರ ಗುರುವಾರದಲ್ಲಿ ಸ್ವಲ್ಪ ಖರ್ಚು ಹೆಚ್ಚಳ, ಅನಿರೀಕ್ಷಿತ ಖರ್ಚುಗಳು, ಕೂಡಿಟ್ಟ ಹಣವನ್ನು ಯಾವುದಕ್ಕಾದ್ರೂ ತೆಗೆಯುವಂಥದ್ದು, ಅಥವಾ ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ ಅನ್ನುವೀಗ ಅದನ್ನು ಬೇರೆ ಉದ್ದೇಶಕ್ಕೆ ತೆಗೆಯುವಂಥ ಪ್ರಮೇಯಗಳು ಬರುವಂಥದ್ದು, ಜೊತೆಗೆ ಆರ್ಥಿಕವಾಗಿ ನಿಮಗೆ ಅಸ್ಥಿರತೆ ಕಾಡುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ 9-10ರಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ಹಣಕಾಸು, ವ್ಯಾಪಾರ, ಉದ್ಯಮದಲ್ಲಿ ಸ್ವಲ್ಪ ಒಂದು ಸನ್ನಡತೆಯನ್ನು ಕಾಪಾಡಬೇಕು. ಅತಿರೇಕದ ವರ್ತನೆಗೆ ಹೋಗೋದಾಗಲಿ, ಯಾರಾದರೂ ಮೂರನೇ ವ್ಯಕ್ತಿಗಳ ಮಾತು ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡೋದಾಗಲಿ, ಅಥವಾ ಹಣಕಾಸಿನ ಯಾವುದೇ ರೀತಿಯ ಕೊಡುಕೊಳ್ಳುವಿಕೆಗೆ ನೀವೀಗ ಭಾಗಿಯಾಗೋದಾಗಲಿ ಅಷ್ಟು ಒಳ್ಳೆಯದಲ್ಲ, ಸ್ವಲ್ಪ ಎಚ್ಚರಬೇಕು. ಕೊನೆಯ ದಿನ ಶನಿವಾರ ಉತ್ತಮವಿದೆ. ಶುಕ್ರವಾರದ ಬಳಿಕ ಶನಿವಾರ 11ನೇ ತಾರೀಕು ಅದ್ಭುತವಾದ ಉತ್ತಮ ಫಲ. ವ್ಯಾಪಾರ, ಉದ್ಯಮ, ಶಿಕ್ಷಣದಲ್ಲೆಲ್ಲ ಅದ್ಭುತವಾದ ಶುಭ ಲಾಭ ಸಿಗಲಿದೆ. ಅನೇಕ ರೀತಿಯ ಹಣಕಾಸಿನ ಲಾಭ ಆಗುವಂಥದ್ದು, ಬಂಧು ಮಿತ್ರರ ಸಹಕಾರ, ದೂರ ಪ್ರಯಾಣದ ಯೋಗ, ಇನ್ನು ಕೆಲವರಿಗೆ ವಿದೇಶಿ ಮೂಲದ ಸಂಸ್ಥೆಯಲ್ಲಿ ಉದ್ಯೋಗ ಅಥವಾ ವಿದೇಶಕ್ಕೆ ಹೋಗುವಂಥ ಅವಕಾಶ ಇತ್ಯಾದಿಗಳೆಲ್ಲ ಸಿದ್ಧಿ ಆಗ್ಬೋದಾಗಿದೆ. ಹಾಗಾಗಿ ಅನೇಕ ಉತ್ತಮ ಫಲಗಳನ್ನು ವಾರದ ಕೊನೆಯ ದಿನ ಶನಿವಾರದಂದು ನೀವು ಪಡೆಯಬಹುದಾಗಿದೆ. ಒಟ್ಟಿನಲ್ಲಿ ಈ ಒಂದು ಸಿಂಹರಾಶಿಯವರಿಗೆ ವಾರದ ಆರಂಭದ ಭಾನುವಾರ ಅದ್ಭುತವಾದ ಉತ್ತಮ ಫಲ, ಜೊತೆಗೆ ವಾರದ ಕೊನೆಯ ದಿನ ಶನಿವಾರ ಅದ್ಭುತವಾದ ಉತ್ತಮ ಫಲ. ಮಧ್ಯದ ದಿನಗಳಲ್ಲಿ ಸ್ವಲ್ಪ ಮಂಗಳವಾರದಿಂದ ನೀವು ಶುಕ್ರವಾರದವರೆಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ, ಮಾತು, ನಡವಳಿಕೆ, ಹಣಕಾಸು, ಖರ್ಚು ವೆಚ್ಚದ ಬಗ್ಗೆ ಎಚ್ಚರಿಕೆ ಹೆಜ್ಜೆಬೇಕು. ಜೊತೆಗೆ ಈ ವಾರದಲ್ಲಿ ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯಗಳ ಕೈ ಹಾಕೋದಾಗಲಿ, ಒಪ್ಪಂದ ಸಹಿ ಮಾಡೋದಾಗಲಿ, ಅಗ್ರಿಮೆಂಟ್ ಮಾಡೋದಾಗಲಿ ಅಷ್ಟು ಒಳ್ಳೆಯದಿಲ್ಲ. ಈ ವಾರದಲ್ಲಿ ಸ್ವಲ್ಪ ಮಿಶ್ರ ಫಲ ಮತ್ತು ಏರುಪೇರಿನ ಘಟನೆ ಜರುಗುತ್ತೆ. ಹಾಗಾಗಿ ಮನಸ್ಸಲ್ಲಿ ತಾಳ್ಮೆ ಕಾಪಾಡಿಕೊಳ್ಬೇಕು. ಯಾವುದೇ ರೀತಿಯ ಆವೇಶ ಒಳ್ಳೆಯದಲ್ಲ. ಜೊತೆಗೆ ಸ್ವಲ್ಪ ತಕ್ಕ ಮಟ್ಟಿನ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ಧ್ಯಾನ ಮಾರ್ಗವನ್ನು ಅನುಸರಿಸಬೇಕಾಗುತ್ತೆ. ಈ ವಾರದಲ್ಲಿ ಸಿಂಹರಾಶಿಯವರು ಬಳಸುವ ಬಣ್ಣಗಳು ನೋಡಿದರೆ ಕೇವಲ ವೈಟ್ ಅಥವಾ ಬಿಳಿಯ ಬಣ್ಣವನ್ನು ಬಳಸ್ಬೋದು. ಯಾಕಂದರೆ ಶುಕ್ರಾನುಗ್ರಹ ಹೊರತು ನಿಮಗೆ ಇತರ ಯಾವುದೇ ಗ್ರಹಗಳ ಬೆಂಬಲ ಈ ವಾರದಲ್ಲಿ ಅವರು, ಅದಕ್ಕಾಗಿ ಹೇಳಿದ್ದು ಮೈಯೆಲ್ಲ ಕಣ್ಣಾಗಿರಬೇಕಂತ. ಬಳಸುವಂಥ ಸಂಖ್ಯೆ 6, ನಂಬರ್ 6 ಬಳಸ್ಬೋದಾಗಿದೆ. ಇನ್ನು ಚಂದ್ರಾನುಕೂಲ ನಿಮಗೆ ವಾರದ ಆರಂಭ ಮತ್ತು ಕೊನೆಯ ದಿನ ಅಂದರೆ 5 ಮತ್ತು 11ರಂದು ಮಾತ್ರ ಇರುತ್ತೆ. ಆ ಚಂದ್ರಾನುಕೂಲದ 2 ದಿನಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಬಳಸ್ಬೋದಾಗಿದೆ. ಎಲ್ಲ ಸಿಂಹರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಕನ್ಯಾ ರಾಶಿಗೆ ಈ ವಾರದ ವಿಚಾರ ಗಮನಿಸಿದರೆ ಆರಂಭ ಬಹಳ ಉತ್ತಮವಾಗಿದೆ. ಲಾಭ, ಸುಖ, ಜಯ ಇದೆ. ವಾರಾರಂಭದ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ನಿರಂತರವಾಗಿ 4 ದಿನಗಳು ಅದ್ಭುತವಾದ ಚಂದ್ರಾನುಕೂಲ, ಲಾಭ, ಜಯ, ಯಶನ್ನು ಕೊಡೋದಲ್ಲದೆ ಮನಸ್ಸಿಗೆ ಶಾಂತಿಯನ್ನು, ನೆಮ್ಮದಿಯನ್ನು ಕೊಡುವಂಥದ್ದು. ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಅವಕಾಶಗಳು, ದೂರ ಪ್ರಯಾಣದಲ್ಲಿ ನಿಮಗೆ ಏನಾದರೂ ಒಂದು ಹೊಸ ಒಪ್ಪಂದ ಅಥವಾ ಹೊಸ ವ್ಯಕ್ತಿಗಳ ಭೇಟಿಯಾಗುವಂಥದ್ದು. ಇದು ಸ್ತ್ರೀಯರು, ಗೃಹಿಣಿಯರಿಗೆ ಸಹ ಮನೆಯಲ್ಲಿ ನೆಮ್ಮದಿಯ ವಾತಾವರಣ. ಅನಿರೀಕ್ಷಿತ ಧನ ಲಾಭಗಳು ಆಗುವಂತಹ ಘಟನೆ ಜರುಗುತ್ತೆ. ವ್ಯಾಪಾರ, ಉದ್ಯಮದಲ್ಲಿ ಬಹಳ ಪ್ರಗತಿ ಮತ್ತು ಮುನ್ನಡೆ. ಹಳೆಯ ಯಾವುದೇ ನಿಮಗೆ ಸಿಗಬೇಕಾದ ಬಾಕಿ ಮತ್ತು ಹಣ, ಜೊತೆಗೆ ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳು ಕ್ಷಿಪ್ರವಾಗಿ ನಿಮ್ಮ ಪರವಾಗಿ ಆಗುತ್ತೆ. 5, 6, 7, 8 ನಿರಂತರವಾಗಿ 4 ದಿನಗಳು ಅಲ್ಲಿ ಸೂರ್ಯಚಂದ್ರರ ಅನುಗ್ರಹ. ಸೂರ್ಯನು ನಿಮಗೆ ಈ ತಿಂಗಳು ಪೂರ್ತಿ ಪೂರಕವಾಗಿದ್ದಾನೆ, ಈ ವಾರವೂ ನಿಮಗೆ ಪೂರಕವಾಗಿದ್ದಾನೆ. ಹಾಗಾಗಿ ಸರ್ಕಾರಿ, ಕೋರ್ಟು ಕಚೇರಿ ಸಂಬಂಧಿತ ಕೆಲಸ, ಕೌಟುಂಬಿಕವಾದ ಆಸ್ತಿ ವಿವಾದಗಳನ್ನು ಪರಿಹಾರ ಮಾಡುವುದು, ಅದು ಇನ್ನಿತರ ಯಾವುದೇ ರೀತಿಯ ಪ್ರಮುಖವಾದ ರಾಜಕೀಯ ಮೂಲದ ಕೆಲಸ ಇತ್ಯಾದಿಗಳನ್ನು ಈ ವಾರದಲ್ಲಿ ಮಾಡಿಕೊಳ್ಳಿ. ಬಹಳ ನಿಮಗೆ ಅದ್ಭುತವಾದ ಉತ್ತಮ ಫಲ ಸಿಗುತ್ತೆ. 5, 6, 7, 8 ಅದ್ಭುತವಾಗಿದೆ. 9, 10ರಲ್ಲಿ ಮಿಶ್ರ ಫಲ. ಅಲ್ಲಿ ಸ್ವಲ್ಪ ಏರುಪೇರಿನ ಘಟನೆ, ಮಾತಿನ ಚಕಮಕಿ, ಬಂಧುಗಳಲ್ಲಿ, ಮಿತ್ರರಲ್ಲಿ ವಿರಸಗಳ ಘಟನೆ ಜರಬಹುದು. ಜೊತೆಗೆ ನಿಮಗೆ ಇರತಕ್ಕಂಥ ಹಣಕಾಸಿನ ನಿರೀಕ್ಷೆಗೆ ತಕ್ಕ ಹಣ ಕೈಗೆ ಬಾರದೆ ಸಾಲ ಮಾಡುವಂಥ ಪ್ರಮೇಯ ಅಥವಾ ಹಣಕಾಸಿನಾಗಿ ಬೇರೆ ಬೇರೆ ನೀವು ದಾರಿಗಳನ್ನು ಹುಡುಕುವಂಥ ಪ್ರಮೇಯ ಕೆಲವರಿಗೆ ಎದುರಾಗ್ಬೋದು ಈ ಗುರುವಾರ, ಶುಕ್ರವಾರದಂದು. ಶನಿವಾರ ನಿಮ್ಮ ಸಾಮಾನ್ಯ ದಿನ. ಖರ್ಚುಗಳು ಹೆಚ್ಚಳಾಗುತ್ತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ, ಹೊಟ್ಟೆ ನೋವು, ತಲೆನೋವು ಬರ್ಬೋದು. ಖರ್ಚುಗಳನ್ನು ನಿಯಂತ್ರಿಸಲಿಕ್ಕೆ ಕಷ್ಟದಾಗುತ್ತೆ. ಹಾಗಾಗಿ ಆರ್ಥಿಕವಾಗಿ ಮತ್ತು ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಎಚ್ಚರ ಶನಿವಾರದಂದು ಬೇಕಾಗುತ್ತೆ. ಒಟ್ಟಿನಲ್ಲಿ ಈ ಕನ್ಯಾ ರಾಶಿಗೆ ವಾರದ ಆರಂಭದ 5 ದಿನಗಳು ಅಂದರೆ ಭಾನುವಾರದಿಂದ ಅಲ್ಲಿ ಶುಕ್ರವಾರದವರೆಗೂ ಅದ್ಭುತವಾದ ಉತ್ತಮ ಫಲ ಬಂದಿದೆ. ಅಲ್ಲಿ ಶನಿವಾರ ಮಾತ್ರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಶುಕ್ರವಾರ, ಶನಿವಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಇನ್ನು ಬಳಸಕ್ಕಂಥ ಬಣ್ಣಗಳ ವಿಚಾರ ನೋಡಿದರೆ ಕನ್ಯಾ ರಾಶಿಯವರು ಸ್ನೋ ಅಥವಾ ಹಿಮದ ಬಣ್ಣ, ಆರೆಂಜ್ ಅಥವಾ ಕೇಸರಿ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಆರೆಂಜ್, ಸ್ನೋ, ಯೆಲ್ಲೋ, ಗ್ರೇ ಮತ್ತು ವೈಟ್ ಬಣ್ಣಗಳನ್ನು ಬಳಸ್ಕೊಳ್ಳಿ. ಸಂಖ್ಯೆ 2, 3, 4, 6, 2, 3, 4, 6 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ತುಲಾರಾಶಿಗೆ ವಾರದ ಆರಂಭ ಮಿಶ್ರ ಫಲಗಳಿಂದ ಆರಂಭ ಆಗ್ತದೆ. ಭಾನುವಾರ ಸ್ವಲ್ಪ
ಆಕಸ್ಮಿಕವಾದ ಏನೋ ತೊಂದರೆಗಳು ಆಗುವಂಥದ್ದು, ಆಕಸ್ಮಿಕವಾದ ಏನಾದರೂ ಅವಘಡಗಳು ಆಗುವಂಥದ್ದು, ಜೊತೆಗೆ ಮನಸ್ಸಿಗೆ ಬೇಜಾರಾಗುವಂಥ ಘಟನೆ ಮನೆಯಲ್ಲಿಯೂ ವೃತ್ತಿ ಜಾಗದಲ್ಲೂ ಜರುಗಬಹುದು. ಹಣಕಾಸಿನ ಹರಿವು ಸ್ವಲ್ಪ ನಿಧಾನ, ಆದಾಯ ಕೊರತೆಯಾಗಿ ನಿಮಗೆ ಸಾಲ ಮಾಡುವಂಥ ಪ್ರಮೇಯ ಇವೆಲ್ಲ ಬರ್ಬೋದಾಗಿದೆ. ಹಾಗಾಗಿ ಅನೇಕ ರೀತಿಯ ಒಂದು ತನುಮನ ಧನದ ಎಚ್ಚರಿಕೆ ಭಾನುವಾರ ಬೇಕು. ಸೋಮವಾರ ಮಂಗಳವಾರ ನಿಮಗೆ ಅದ್ಭುತವಾಗಿದೆ. ಸೋಮವಾರ ಮಂಗಳವಾರ ಬುಧವಾರ ಅದ್ಭುತವಾದ ಉತ್ತಮ ಫಲ, ಚಂದ್ರಾನುಕೂಲ ನಿಮ್ಮ ಪರವಾಗಿದ್ದು ವ್ಯಾಪಾರ, ಉದ್ಯೋಗ, ಆರೋಗ್ಯ, ಶಿಕ್ಷಣ ಎಲ್ಲ ಉತ್ತಮ ಇರುತ್ತೆ. ಬಂಧು ಮಿತ್ರರ ಸಹಕಾರ ಸಿಗುತ್ತೆ. ಜೊತೆಗೆ ಯಾವುದೇ ರೀತಿಯ ವಿದ್ಯಾರ್ಥಿ ಯುವಕರು ಸಾಧಕರಿಗಿದ್ದರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸು ಸಿಗುತ್ತೆ. ಆ ಬಳಿಕ 8, 9, 10 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. 8, 9, 10ರಲ್ಲಿ ಸಹ ಅದ್ಭುತವಾದ ಶುಭ ಫಲ. ಬುಧವಾರ, ಗುರುವಾರ, ಶುಕ್ರವಾರ ಅನೇಕ ರೀತಿಯ ಲಾಭ, ಸುಖ, ಜಯ ಆಗುವಂಥದ್ದು, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿಯಾಗುವಂಥ ಘಟನೆ, ದೂರ ಪ್ರಯಾಣ ಮಾಡುವಂಥ ಅವಕಾಶ. ಇನ್ನು ಮಹಿಳೆಯರು, ಗೃಹಿಣಿಯರಿಗೆ ಸಹ ಶುಭ ಸಮಾರಂಭ ಅಥವಾ ಮದುವೆ ಮುಂಜಿ ಇತ್ಯಾದಿಗಳು ಪಾಲ್ಗೊಳ್ಳುವಂಥ ಖುಷಿಯ ವಾತಾವರಣ ಬರಲಿದೆ. ಹಾಗಾಗಿ ಈ 8, 9, 10 ಸಹ ಸದುಪಯೋಗಪಡಿಸಿಕೊಳ್ಳಿ. ಕೊನೆಯ ದಿನ 11 ಅಷ್ಟು ಉತ್ತಮವಲ್ಲ. ಕೊನೆಯ ದಿನದಲ್ಲಿ ಏರುಪೇರಿನ ಘಟನೆ, ಮಾತಿನ ಚಕಮಕಿ, ಅನಾರೋಗ್ಯ, ಹಣಕಾಸಿನ ಖರ್ಚು ಹೆಚ್ಚಳಾಗುವಂಥದ್ದು, ದುಂದು ವೆಚ್ಚ, ದುರುಪಯೋಗ ಮಾಡುವಂಥ ಘಟನೆ, ಕಿರಿಯರಲ್ಲೂ ಮನಸ್ತಾಪ, ಕಲಹವಾಗುವುದು ಜರಗಬಹುದು. 11ರಲ್ಲಿ ಜರಗಬಹುದು ಶನಿವಾರದಂದು. ಹಾಗಾಗಿ ವಾರದ ಆರಂಭ ಭಾನುವಾರ ಮತ್ತು ವಾರದ ಕೊನೆಯ ದಿನ ಶನಿವಾರ ನಿಮಗೆ ವ್ಯತಿರಿಕ್ತ ಅಂದರೆ ವಿರುದ್ಧವಾದ ಪರಿಣಾಮ ಬೀರುತ್ತೆ. ಆ ಮಧ್ಯದಲ್ಲಿ ಬರ್ತಕ್ಕಂಥ ಸೋಮವಾರದಿಂದ ಶುಕ್ರವಾರದವರೆಗೂ ಅದ್ಭುತವಾದ ಶುಭಫಲ ನಿರೀಕ್ಷೆ ಮಾಡ್ಬೋದು ತುಲಾರಾಶಿಯವರು. ನೀವು ಬಳಸ್ತಕ್ಕಂಥ ಬಣ್ಣಗಳ ವಿಚಾರ ನೋಡಿದರೆ ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಸ್ನೋ, ವೈಟ್, ಮಿಕ್ಸ್, ಯೆಲ್ಲೋ ಬಣ್ಣ, ಬ್ಲೂ ಬಣ್ಣಗಳನ್ನು ಬಳಸ್ಕೊಳ್ಳಿ. ಸ್ನೋ, ವೈಟ್, ಮಿಕ್ಸ್, ಬ್ಲೂ ಬಣ್ಣಗಳನ್ನು ಬಳಸ್ಕೊಳ್ಳಿ. ಸಂಖ್ಯೆ 2, 6, 7, 2, 6, 7, 8 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ತುಲಾರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ವೃಶ್ಚಿಕ ರಾಶಿಗೆ ವಾರದ ಆರಂಭ ಸಾಮಾನ್ಯ ಆರಂಭ. ಗುರುಬಲದ ರಕ್ಷಣೆ ನಿಮಗೆ ವಾರ ಪೂರ್ತಿ ಇರುತ್ತೆ. ಅಲ್ಲಿ ನಿಮಗೆ ಗುರು ಮತ್ತು ಕೇತುವಿನ ಬೆಂಬಲ ವಾರ ಪೂರ್ತಿ ಇರುತ್ತೆ. ಇತರ ಗ್ರಹಗಳ ಸ್ವಲ್ಪ ಬಲ ಕೊರತೆ ಇರೋ ಕಾರಣ ಆರಂಭದಲ್ಲಿ ಸ್ವಲ್ಪ ನಿರಾಸೆ ಕಾಣ್ಬೋದು. ನಿರೀಕ್ಷಿತವಾದ ಕೆಲಸ ಕಾರ್ಯಗಳು ಆಗದೆ ಹೋಗುವಂಥದ್ದು, ಎಲ್ಲ ವಿಚಾರದಲ್ಲಿ ನಿಧಾನಗತಿ, ಆಫೀಸು ಮತ್ತು ಇನ್ನಿತರ ಉದ್ಯಮದ ಕೆಲಸ ಕಾರ್ಯಗಳಲ್ಲಿ ನಿಧಾನದ ಪ್ರಭಾವ ಆಗುವಂಥದ್ದು, ಬಂಧುಗಳಲ್ಲಿ ಮಿತ್ರರಲ್ಲಿ ಕಲಹವಾಗುವಂಥದ್ದು. ಹಾಗೆ ಭಾನುವಾರ ಅಷ್ಟು ಉತ್ತಮಲ್ಲ. ಸೋಮವಾರ ಮಂಗಳವಾರವನ್ನು ಸ್ವಲ್ಪ ಮಿಶ್ರ ಫಲಗಳಿವೆ. ಕಿರಿಯರಲ್ಲಿ ಕಲಹ, ಮಾತಿನ ಚಕಮಕಿ, ದೂರದ ಬಂಧುಗಳಿಂದ ನಿಮಗೇನಾದರೂ ಅಶುಭವಾದ ಸಮಾಚಾರಗಳು ಬರುವಂಥದ್ದು, ಯಾವುದೇ ಪ್ರಯತ್ನದಲ್ಲಿ ನಿಮಗೆ ನಿಧಾನಗತಿ ಅಥವಾ ವೈಫಲ್ಯಗಳು ಕಾಡುವಂಥದ್ದು. ಹಾಗೆ ಭಾನುವಾರ, ಸೋಮವಾರ, ಮಂಗಳವಾರ 5, 6, 7 ನಿಮಗೆ ಮಿಶ್ರ ಫಲಗಳು ಅಥವಾ ತೊಂದರೆ ಕೊಡುವಂಥ ಒಂದು ಘಟನೆಗಳು ಆಗ್ಬೋದು. ಆ ಬಗ್ಗೆ ಸ್ವಲ್ಪ ತನುಮನದ ಎಚ್ಚರಿಕೆ ಇರಬೇಕು. ನಂತರ ಬರ್ತಕ್ಕಂತಹ ನಿಮಗೆ 9, 10 ಅದ್ಭುತವಾದ ಶುಭ ದಿನ. 9, 10, 11 ಅಂದರೆ ಗುರುವಾರ, ಶುಕ್ರವಾರ, ಶನಿವಾರ ನಿಮ್ಮ ಪಾಲಿಗೆ ಅದ್ಭುತವಾದ ಉತ್ತಮ ಲಾಭ, ಸುಖ, ಜಯ ಇದೆ. ಅಂದುಕೊಂಡ ಕೆಲಸ ಕಾರ್ಯ ಕ್ಷಿಪ್ರವಾಗಿ ಆಗಲಿವೆ. ದೂರ ಪ್ರಯಾಣ ಅಥವಾ ವಿದೇಶ ಪ್ರಯಾಣ ಮಾಡುವಂಥ ಅವಕಾಶ ಕೆಲವರಿಗೆ ಒದಗಿ ಬರಲಿದೆ. ರಾಜಕೀಯ ಮೂಲ, ಸರ್ಕಾರಿ ಮೂಲ, ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗುತ್ತದೆ. ಹಣಕಾಸಿನ ಹರಿವು ಸಹ ಉತ್ತಮವಾಗಿರುವಂಥ ಅವಕಾಶ. ಹಾಗಾಗಿ ಈ ಒಂದು ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ. 9, 10, 11 ಗುರುವಾರ, ಶುಕ್ರವಾರ, ಶನಿವಾರ ಅದ್ಭುತವಾದ ಶುಭಫಲವನ್ನು ವೃಶ್ಚಿಕ ರಾಶಿಯವರು ನೀವು ಸರಿಪಡಿಸಿಕೊಳ್ಳುವಂಥದ್ದು. ಈ ವಾರದಲ್ಲಿ ಬಳಸತಕ್ಕಂಥ ಬಣ್ಣ ಯಾವುದಂದರೆ ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸ್ನೋ, ಯೆಲ್ಲೋ, ಮಿಕ್ಸ್ ಬಣ್ಣಗಳನ್ನು ಬಳಸ್ಕೊಳ್ಳಿ. ಸಂಖ್ಯೆ 2, 6, 7, 2, 6, 7 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಧನುಸ್ಸು ರಾಶಿಗೆ ವಾರದ ಆರಂಭ ಮಿಶ್ರ ಫಲಗಳಿಂದ ಆರಂಭ ಆಗ್ತಿದೆ. ಹಣಕಾಸು, ಆರೋಗ್ಯ ಎಲ್ಲ ಪರವಾಗಿಲ್ಲ. ವ್ಯಾಪಾರ, ಉದ್ಯಮ ಎಲ್ಲ ಪರವಾಗಿಲ್ಲ. ಆರೋಗ್ಯದಲ್ಲಿ ಭಾನುವಾರ ಸ್ವಲ್ಪ ಸಣ್ಣ ಪುಟ್ಟ ಏರು, ತಲೆನೋವು ಅಥವಾ ಸುಸ್ತು ಇತ್ಯಾದಿಗಳು ಕಾಣ್ಬೋದು. ಸೂಕ್ತವಾದ ಅದಕ್ಕೆ ಆರೋಗ್ಯದ ಒಂದು ರಕ್ಷಣೆಯನ್ನು ಕಾಯ್ದುಕೋಬೇಕು. ಆ ಬಳಿಕ 6, 7 ನಿಮ್ಮ ಪಾಲಿಗೆ ಸಾಮಾನ್ಯ ದಿನ. ಹಣಕಾಸು, ವ್ಯಾಪಾರ, ಉದ್ಯಮ ಎಲ್ಲ ಚೆನ್ನಾಗಿರುತ್ತೆ. ಅಲ್ಲಿ ಮಾತಿನ ಚಕಮಕಿ ಬರ್ಬೋದು. 6, 7ರಲ್ಲಿ ಮಾತಿನ ಬಗ್ಗೆ ಸ್ವಲ್ಪ ನಿಗಾ ಬೇಕು. ಆ ಬಳಿಕ ಗುರುವಾರ, ಶುಕ್ರವಾರ 9, 10 ಸಹ ನಿಮ್ಮ ಪಾಲಿಗೆ ಸಾಮಾನ್ಯ ದಿನ ಎಂದು ಕಂಡು ಬಂದಿದೆ. ಅಲ್ಲಿ ಮಾತಿನ ಚಕಮಕಿ ಹಿರಿಯರಲ್ಲಿ ಆಗ್ಬೋದು. ಕಿರಿಯರಿಂದ ನಿಮಗೆ ಏನಾದರೂ ಅವಮಾನದ ಘಟನೆಗಳು, ಪ್ರಯಾಣದಲ್ಲಿ ಏನು ನಿಮಗೆ ಅನೇಕ ರೀತಿಯ ವಿಘ್ನಗಳು ಕಾಡ್ಬೋದು. ಹಾಗೆ ಎಚ್ಚರಿಕೆ ಇದೆ. ಕೊನೆಯ ದಿನ ಶನಿವಾರ ಉತ್ತಮ ಫಲ ಇದೆ. ಶನಿವಾರದೊಂದು ಲಾಭ, ಸುಖ, ಜಯ ಇರುವಂಥದ್ದು. ಮಿತ್ರರಿ, ಬಂಧುಗಳಲ್ಲಿ ನಿಮಗೆ ಇದ್ದಂತಹ ಕೆಟ್ಟ ದೃಷ್ಟಿಗಳು ನಿವಾರಣೆಗೆ ಅತ್ಯುತ್ತಮವಾದ ಉತ್ತಮ ಫಲಗಳನ್ನು ಪಡೆಯುತ್ತಿದ್ದಾರೆ. ಹಾಗಾಗಿ ಅನೇಕ ಉತ್ತಮ ಫಲಗಳನ್ನು ನೀವು ಕೊನೆಯ ದಿನ ಶನಿವಾರದಂದು ಪಡೆಯಬಹುದಾಗಿದೆ. ಒಟ್ಟಿನಲ್ಲಿ ಆರಂಭದ ಭಾನುವಾರ, ನಂತರದ ಶನಿವಾರ ನಿಮಗೆ ಅದ್ಭುತವಾದ ಚಂದ್ರ ಬೆಂಬಲ ಇರುವಂಥ ಮಧ್ಯದ ನಿಮಗೆ ದಿನಗಳು ಅಂದರೆ ಅಲ್ಲಿ 6, 7, 8, 9, 10 ಅಲ್ಲಿ ಸೋಮವಾರದಿಂದ ಅಲ್ಲಿ ಶುಕ್ರವಾರದವರೆಗೂ ಸ್ವಲ್ಪ ಏರುಪೇರಿನ ಘಟನೆ, ಅಲ್ಲಿ ಚಂದ್ರನ ಬೆಂಬಲದ ಕೊರತೆಯಾಗಿ ಕಲಹ, ವಾದಗಳಾಗುವಂಥದ್ದು, ಪಿತ್ರಾರ್ಜಿತ ಸ್ವತ್ತುಗಳೇನಾದರೂ ವಿವಾದಗಳು ಬರುವಂಥದ್ದು ಇತ್ಯಾದಿ ಸಾಧ್ಯತೆ ಈ ಮಧ್ಯದ 5 ದಿನಗಳಿರುತ್ತೆ. ಆರಂಭದ ಮತ್ತು ಕೊನೆಯ 2 ದಿನಗಳು ಅದ್ಭುತವಾದ ಉತ್ತಮ ಫಲವನ್ನು ಕೊಳ್ಳಿವೆ. ಆ 2 ದಿನಗಳಲ್ಲಿ ನಿಮಗೆ ಅನಿರೀಕ್ಷಿತ ಉತ್ತಮ ಫಲಿತಾಂಶಗಳು ನಿಮ್ಮ ಪರವಾಗಿ ಆಗಲಿವೆ. ಬಳಸ್ತಕ್ಕಂಥ ಬಣ್ಣಗಳ ವಿಚಾರ ನೋಡಿದರೆ ನೀವು ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ, ಗ್ರೇ, ವೈಟ್, ರೆಡ್ ಬಣ್ಣಗಳು ಬಳಸ್ಕೊಳ್ಳಿ. ಸಂಖ್ಯೆ 4, 6, 9, 4, 6, 9 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಧನುರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಮಕರ ರಾಶಿಗೆ ವಾರದ ಆರಂಭ ಸಾಮಾನ್ಯ.
ಹೆಚ್ಚಿನ ಬದಲಾವಣೆಗಳಿಲ್ಲ. ಆರ್ಥಿಕತೆ, ಆರೋಗ್ಯ, ಮಾತು, ಶಿಕ್ಷಣ, ನಡವಳಿಕೆ ಎಲ್ಲ ಉತ್ತಮವಾಗಿರುತ್ತೆ. ವ್ಯಾಪಾರ, ಉದ್ಯಮ ನಡೆಸುವವರಿಗೆ ಹೆಚ್ಚಿನ ಲಾಭಗಳು ಬರುವುದು. ವಿದ್ಯಾರ್ಥಿಗಳಿಗೆ ಹೊಸ ರೀತಿಯ ಅಂಕ ಮಾದರಿಗಳಲ್ಲಿ ಅಂಕ ಇತ್ಯಾದಿಗಳು ಬರುವಂಥದ್ದು. ಆ ಬಳಿಕ ಸೋಮವಾರ, ಮಂಗಳವಾರ, ಬುಧವಾರ ನಿಮ್ಮ ಪಾಲಿಗೆ ಉತ್ತಮ ಇದೆ. ಸೋಮವಾರ, ಮಂಗಳವಾರ, ಬುಧವಾರದಲ್ಲಿ ಜಯ, ಸುಖ, ಲಾಭ, ಯಶಸ್ಸಿದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಶುಭವಾಗಲಿವೆ. ದೂರದ ಬಂಧುಗಳಿಂದ ಏನಾದರೂ ನಿಮಗೆ ಕೊಡುಗೆ ಇತ್ಯಾದಿಗಳು ಸಿಗಲಿವೆ. ಮತ್ತು ಮಿತ್ರರಲ್ಲಿ, ಬಂಧುಗಳಲ್ಲಿ ನಿಮಗೆ ಏನಾದರೂ ವಿಶೇಷವಾದ ಒಲವು ಮೂಡುವಂಥದ್ದು, ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಬರಲಿದೆ. ಹಾಗೆಯೇ ಆ ಬಳಿಕ ಬರತಕ್ಕಂತಹ ಈ ಸೋಮವಾರ, ಮಂಗಳವಾರ, ಬುಧವಾರದಲ್ಲಿ ಹಾಗೂ ಸೋಮವಾರ, ಮಂಗಳವಾರ, ಬುಧವಾರ ಅಂದರೆ 9, 10, 11ರಲ್ಲಿ ಅದ್ಭುತವಾದ ಉತ್ತಮ ಫಲವನ್ನು ಪಡೆದಿದ್ದೀರಾ. ವ್ಯಾಪಾರ, ಉದ್ಯಮದಲ್ಲಿ ನಿಮಗೆ ಅನೇಕ ರೀತಿಯ ಜಯ, ಸುಖ, ಲಾಭ ಇದೆ. ದೂರದ ಬಂಧುಗಳಿಂದ ನಿಮಗೆ ಶುಭ ಸಂದೇಶ. ಮಾಡತಕ್ಕಂಥ ಉದ್ಯಮದಲ್ಲಿ ನಿಮಗೆ ಅನೇಕ ರೀತಿಯ ಲಾಭ, ಆದಾಯಗಳು ಹೆಚ್ಚಳ ಆಗುವಂಥದ್ದು. ಪ್ರಯಾಣದಲ್ಲೂ ಸಹ ನಿಮಗೆ ಶುಭಕರ ಇದೆ. ಯಂತ್ರ ವಾಹನ ಕೊಳ್ಳುವಂಥ ಯೋಗ ಇದೆ. ಆ ಬಳಿಕ 11, 12 ಸ್ವಲ್ಪ ಮಿಶ್ರ ಫಲಗಳಿಂದ ಕೂಡಿದೆ. ಗುರುವಾರ, ಶುಕ್ರವಾರ ಸ್ವಲ್ಪ ಮಿಶ್ರ ಫಲಗಳು, ಮಾತಿನ ಚಕಮಕಿ. 11ರಲ್ಲಿ ಸ್ವಲ್ಪ ಮಾತಿನ ಚಕಮಕಿ ಶನಿವಾರದಂದು ಜರಗಬಹುದು. 10, 11ರಲ್ಲಿ ಸ್ವಲ್ಪ ಮಾತಿನ ಚಕಮಕಿ ಎಲ್ಲ ಜರುಗುವಂಥದ್ದು. ಹಾಗಾಗಿ ವಾರದ ಆರಂಭದ ದಿನಗಳಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಏರ್ಪಾರು ಬಂದರೂ 6, 7, 8 ಅದ್ಭುತವಾದ ಉತ್ತಮ ಫಲ. 9, 10ರಲ್ಲಿ ಮಿಶ್ರ ಫಲ. 11ರಲ್ಲಿ ಸ್ವಲ್ಪ ಸಾಮಾನ್ಯ ಫಲ ವ್ಯಕ್ತವಾಗುತ್ತೆ. ಹಾಗಾಗಿ ಮಕರ ರಾಶಿಯವರು ನಿಮಗೆ ಹಣಕಾಸು, ಆರೋಗ್ಯದ ವಿಚಾರ ಅರ್ಧದೇನು ಪರವಾಗಿಲ್ಲ. ಮಾತು, ನಡವಳಿಕೆ ಬಗ್ಗೆ ಎಚ್ಚರ ಹೆಚ್ಚಬೇಕು. ಜೊತೆಗೆ ಯಾವುದೇ ರೀತಿಯ ಅನಿರೀಕ್ಷಿತವಾದ ಘಟನೆಗಳಿಂದ ವಿಚಲಿತರಾಗದೆ ಅದರ ಪೂರ್ವಾಪರ ಬಂದು ಫಲಾವರ್ಷತೆ ಮಾಡ್ಕೋಬೇಕು. ಅಂದರೆ ತಾಳ್ಮೆ ವಹಿಸಬೇಕಾಗತ್ತೆ. ಕೆಲವೊಮ್ಮೆ ಆತುರದ ನಿರ್ಧಾರ ಅಥವಾ ಆತುರದ ಕಲಹದಿಂದ ನಿಮಗೆ ನಷ್ಟ ಆಗ್ಬೋದು. ಆ ಬಗ್ಗೆ ಈ ವಾರದಲ್ಲಿ ಎಚ್ಚರಿಕೆ ಹೆಚ್ಚಬೇಕು. ಗುರುಬಲದ ಅನುಕೂಲತೆ ನಿಮ್ಮ ಪರವಾಗಿರೋ ಕಾರಣ ಕೆಲವೊಂದು ಸಣ್ಣ ಪುಟ್ಟ ಏರುಪೇರುಗಳು ಬರುತ್ತೆ ಹೊರತು ದೀರ್ಘವಾದ ಅಥವಾ ಉನ್ನತವಾದ ಉತ್ತಮ ಫಲಗಳು ನಿಮಗೆ ಈ ವಾರದಲ್ಲಿ ಕಂಡು ಬಂದಿವೆ. ಬಳಸ್ತಕ್ಕಂಥ ಬಣ್ಣ ನೋಡಿದರೆ ಆರೆಂಜ್ ಅಥವಾ ಕೇಸರಿ ಬಣ್ಣ, ಎಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಆರೆಂಜ್, ಎಲ್ಲೋ, ವೈಟ್, ಬ್ಲೂ ಬಣ್ಣಗಳನ್ನು ಬಳಸ್ಕೊಳ್ಳಿ. ಈ ವಾರ ಬಳಸತಕ್ಕಂಥ ಸಂಖ್ಯೆಗಳು ನೋಡಿದರೆ ನೀವು 1, 3, 6, 8, 1, 3, 6, 8 ಸಂಖ್ಯೆ ಬಳಸ್ಕೋಬೋದಾಗಿದೆ. ನಿಮಗೆ ವಾರಪೂರ್ತಿ ರವಿ ಅನುಗ್ರಹ, ವಾರಪೂರ್ತಿ ಗುರುವಿನ ಬೆಂಬಲ, ವಾರಪೂರ್ತಿ ಶುಕ್ರ ಅನುಗ್ರಹ, ವಾರಪೂರ್ತಿ ಶನಿ ಮಹಾರಾಜರು ಅಂದರೆ ಎಲ್ಲವೂ ಅಪರೂಪಕ್ಕೆ ಆಶೀರ್ವಾದ ಮಾಡುವಂಥ ಗ್ರಹಗಳು ಅವೆಲ್ಲವೂ ನಿಮಗೆ ಈ ವಾರದಲ್ಲಿ ಆಶೀರ್ವಾದ ಮಾಡ್ತಿರೋ ಕಾರಣ ಸಣ್ಣ ಪುಟ್ಟ ಏರುಪೇರು ಅಥವಾ ಅಡೆತಡೆಗಳು ಬರ್ತವೆ ಹೊರತು ನಿಮಗೆ ಸಾಂದರ್ಭಿಕವಾಗಿ ಸಣ್ಣ ಪುಟ್ಟ ಕೆಲವು ಸಿಂಪ್ಟಮ್ಯಾಟಿಕ್ ಅಂಥದ್ದು ಬರ್ಬೋದು ಹೊರತು ಹೆಚ್ಚಿನ ಫಲವು ನಿಮಗೆ ಅದ್ಭುತವಾಗಿದೆ, ಉತ್ತಮವಾಗಿದೆ. ಮತ್ತು ದೀರ್ಘಕಾಲದ ಕನಸು ನನಸಾಗುವಂಥ ಯೋಗ ಮಕರ ರಾಶಿಯವರಿಗಿದೆ. ನೀವು ಬಳಸ್ತಕ್ಕಂಥ ಬಣ್ಣ ಮತ್ತು ಸಂಖ್ಯೆಗಳನ್ನು ಆಗಲೇ ಹೇಳಿದರೆ ಎಲ್ಲ ಮಕರ ರಾಶಿಯವರಿಗೆ ಈ ವಾರವು ಶುಭದಾಯಕವಾಗಲಿ. ಕುಂಭರಾಶಿಗೆ ಈ ವಾರದ ವಿಚಾರ ಗಮನಿಸಿದರೆ ಆರಂಭ ಉತ್ತಮವಾಗಿ ಆಗ್ತಿದೆ. ಭಾನುವಾರದಂದು ನಿಮಗೆ ಆರೋಗ್ಯ, ಲಾಭ, ಶುಭಾಜಯ ಬರುವಂಥದ್ದು. ಉದ್ಯಮ, ವ್ಯಾಪಾರ ಎಲ್ಲ ಜಯ ಆಗುವಂಥದ್ದು. ಅಂದುಕೊಂಡ ಕೆಲಸ ಕಾರ್ಯ ಕ್ಷಿಪ್ರವಾಗಿ ಆಗಲಿ ಭಾನುವಾರದಂದು. ಸೋಮವಾರ, ಮಂಗಳವಾರ ಸ್ವಲ್ಪ ಮಿಶ್ರ ಫಲ. ಸೋಮವಾರ, ಮಂಗಳವಾರ ಕಲಹವಾಗುವುದ ಆರೋಗ್ಯ ಸಮಸ್ಯೆ, ಹೊಟ್ಟೆ ನೋವು, ಅಜೀರ್ಣ, ತಲೆನೋವು ಅಥವಾ ರಕ್ತ ಸಂಬಂಧಿಯಾದ ಸಮಸ್ಯೆಗಳು ಕೆಲವರಿಗೆ ಕಾಡ್ಬೋದು. ಹಾಗಾಗಿ ಅನೇಕ ರೀತಿಯ ನೀವು ಆರೋಗ್ಯದ ವಿಚಾರವಾಗಿ, ಮಾತಿನ ವಿಚಾರ, ನಡವಳಿಕೆ ವಿಚಾರ ಈ 6, 7, 8 ಅಂದರೆ ಸೋಮವಾರ, ಮಂಗಳವಾರ, ಬುಧವಾರ ಸ್ವಲ್ಪ ಗಮನಿಸಬೇಕು. ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯ, ಒಪ್ಪಂದ ಸಹಿ ಮಾಡಲಿಕ್ಕೆ ಈ 6, 7, 8 ಅಷ್ಟು ಉತ್ತಮ ಇಲ್ಲ. ಎಲ್ಲವೂ ನಿಮ್ಮ ವಿರುದ್ಧವಾಗಿ ಅಥವಾ ಉಲ್ಟಾ ಹೊಡೆಯುವಂಥ ಘಟನೆಗಳು ಆಗ್ಬೋದು. ಆ ಬಳಿಕ ಬರ್ತಕ್ಕಂಥ 9, 10 ಅದ್ಭುತವಾಗಿದೆ. 9, 10ರಲ್ಲಿ ನಿಮ್ಮ ಪಾಲಿನ ಯಶಸ್ಸು, ಕೀರ್ತಿ, ಜಯ, ಲಾಭ ಸಿಗುವಂಥದ್ದು. ದೂರದ ಬಂಧುಗಳಿಂದ ನಿಮಗೆ ಏನಾದರೂ ಕೊಡುಗೆ ಇತ್ಯಾದಿಗಳು ಸಿಗುವಂಥದ್ದು. ಮಾತಿನ ನಿಮ್ಮ ಏನಾದರೂ ವಿಚಾರದಲ್ಲಿ ಬರತಕ್ಕಂಥ ಸಣ್ಣ ಪುಟ್ಟ ಅಡೆತಡೆಗಳು ಇತ್ಯಾದಿಗಳು ನಿವಾರಣೆಯಾಗಿ ನಿಮ್ಮ ವೃತ್ತಿ ವ್ಯಾಪಾರಕ್ಕೆ ಸಂಬಂಧಪಟ್ಟ ಅನೇಕ ರೀತಿಯ ಶುಭ ಫಲಗಳನ್ನು ಸಹ ನೀವು ನಿರೀಕ್ಷೆ ಮಾಡ್ಬೋದು. ಹಾಗೆಯೇ ನಿಮ್ಮ ಒಂದು ಶಿಕ್ಷಣದಲ್ಲಿ, ವೃತ್ತಿಯಲ್ಲಿ, ಉದ್ಯೋಗದಲ್ಲಿ ಅನೇಕ ರೀತಿಯ ಉತ್ತಮ ಫಲಗಳನ್ನು ಸಹ ನೀವು ನಿರೀಕ್ಷೆ ಮಾಡ್ಬೋದಾಗಿದೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಆರಂಭದ ದಿನಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕಂಡು ಬಂದರೂ ಅಲ್ಲಿ ಮಧ್ಯದಲ್ಲಿ ಅನೇಕ ರೀತಿಯ ಉತ್ತಮ ಫಲಗಳ ನಿರೀಕ್ಷೆ ಇರುತ್ತೆ. ಗುಪ್ತ ಶತ್ರುಗಳು ಮತ್ತು ಹಿತಶತ್ರುಗಳ ಕಾಟದ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕಾಗತ್ತೆ. ಒಟ್ಟಿನಲ್ಲಿ 5 ಮತ್ತು 11ರಲ್ಲಿ ಅದ್ಭುತವಾದ ಉತ್ತಮ ಫಲ, 9, 10ರಲ್ಲಿ ಸಹ ಉತ್ತಮ ಫಲ ನಿರೀಕ್ಷೆ ಮಾಡೋದು. 6, 7ರಲ್ಲಿ ಮತ್ತು 6, 7, 8ರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗತ್ತೆ. ಬಳಸ್ತಕ್ಕಂಥ ಬಣ್ಣಗಳ ವಿಚಾರ ನೋಡಿದರೆ ಸ್ನೋ ಅಥವಾ ಹಿಮದ ಬಣ್ಣವನ್ನು ನೀವು ವಾರಪೂರ್ತಿ ಬಳಸ್ಬೋದು. ಯಾಕಂದರೆ ನಿಮಗೆ ಚಂದ್ರ ಅನುಕೂಲ 5, 8, 9, 10 ಈ ಥರ ದಿನಗಳಲ್ಲಿ ಇರ್ತವೆ. ಇನ್ನು ಸಂಖ್ಯೆ 2 ಸಾರಿ ಬಳಸ್ಬೋದು. ಎಲ್ಲ ಕುಂಭರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಮೀನರಾಶಿಗೆ ಈ ವಾರದ ಆರಂಭ ಅದ್ಭುತವಾದ ಫಲಗಳು ಬರ್ತವೆ. ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣದಲ್ಲಿ ಅದ್ಭುತವಾದ ಗುರುಬಲದ ಅನುಕೂಲ ಇರುವ ಕಾರಣ ಆರೋಗ್ಯ ಸುಧಾರಣೆ, ವ್ಯಾಪಾರ, ಉದ್ಯಮದಲ್ಲಿ ಮುನ್ನಡೆ, ಹಣಕಾಸಿನ ಹರಿವು ಚೆನ್ನಾಗಿರುತ್ತೆ. ಭಾನುವಾರ, ಸೋಮವಾರ, ಮಂಗಳವಾರ ಅದ್ಭುತವಾದ ಉತ್ತಮ ಫಲವನ್ನು ಪಡೆದಿದ್ದೀರಾ. ವಿದ್ಯಾರ್ಥಿ, ಯುವಕರು, ಸಾಧಕರಿಗೆ ಅದ್ಭುತವಾದ ಅವಕಾಶವಿದೆ. ದೂರ ಪ್ರಯಾಣ ಮತ್ತು ಪ್ರವಾಸ ಹೋಗುವಂಥ ಅವಕಾಶವನ್ನು ಒದಗಿ ಬರಲಿದೆ. ಒಂದು ಯಾರು ಕಾಂಪಿಟೇಟಿವ್ ಎಕ್ಸಾಮ್ ಅಥವಾ ಇನ್ನಿತರ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಿಮ್ಮ ಪರವಾಗಿ ರಿಸಲ್ಟ್ಗಳು ಬರುವಂಥದ್ದು. ಅಂದುಕೊಂಡ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ಹಾಗಾಗಿ ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳ ಪ್ರಮುಖವಾದ ಕೆಲಸ ಕಾರ್ಯ ಇದ್ದರೆ, ಕೋರ್ಟ್ ಕಚೇರಿ ಸಂಬಂಧ ಕೆಲಸ ಕಾರ್ಯಗಳಿದ್ದರೆ, ಯಾವುದೇ ರೀತಿಯ ಅರ್ಜಿ, ಸಹಿ, ಒಪ್ಪಂದಗಳಿದ್ದರೆ ಈ 3 ದಿನಗಳು ಬಳಸ್ಕೊಳ್ಳಿ.
ಆ ಬಳಿಕ ಬುಧವಾರ, ಗುರುವಾರ, ಶುಕ್ರವಾರ ಮಿಶ್ರ ಫಲಗಳ ದಿನ ಎಂದು ಕಂಡು ಬಂದಿದೆ. 8, 9, 10ರಲ್ಲಿ ಮೈಯೆಲ್ಲ ಕಣ್ಣಾಗಿರಬೇಕು. ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ಅಷ್ಟು ಒಳ್ಳೆಯದಲ್ಲ. ಹಣಕಾಸಿನ ಹರಿವು ಸ್ವಲ್ಪ ನಿಧಾನಗತಿ ಆಗುವಂಥದ್ದು, ಖರ್ಚು ವೆಚ್ಚಗಳು ಜಾಸ್ತಿ ಆಗುವಂಥದ್ದು, ಆರೋಗ್ಯದಲ್ಲಿ ಸಹ ಹಾಗೆ ಸಣ್ಣ ಪುಟ್ಟ ಸಮಸ್ಯೆ ಏರಿಳಿತಗಳಾಗುವಂಥದ್ದು, ಕೈಕಾಲು ನೋವು, ಮಂಡಿ ನೋವು ಅಥವಾ ಇನ್ನಿತರ ಯಾವುದೇ ರೀತಿ ಬೋನ್ ಅಥವಾ ಎಲುಬಿಗೆ ಸಂಬಂಧಪಟ್ಟ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣ್ಬೋದು. ಸೂಕ್ತವಾದ ಔಷಧೋಪಚಾರ ಚಿಕಿತ್ಸೆಗಳನ್ನು ಮಾಡ್ಕೋಬೇಕು. ಯಾವುದೇ ಪ್ರಮುಖ ಕೆಲಸ ಕಾರ್ಯಗಳಿಗೆ ಈ 8, 9, 10 ಅಷ್ಟು ಉತ್ತಮವಾದ ದಿನಗಳು ಅಲ್ಲ. ಆ ಬಳಿಕ ಬರ್ತಕ್ಕಂಥ ಕೊನೆಯ ದಿನ, ವಾರದ ಕೊನೆಯ ದಿನ ಶನಿವಾರ ಅದ್ಭುತವಾದ ಉತ್ತಮ ಫಲ ಬಂದಿದೆ. ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣ ಮತ್ತೆ ಯಥಾವತ್ತಾಗಿ ನಡೀತಾ ಹೋಗುತ್ತೆ. ಹಣಕಾಸಿನ ಹರಿವು ಚೆನ್ನಾಗಿರುತ್ತೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಇದೆ. ಬಂಧುಗಳಲ್ಲಿ ಉತ್ತಮವಾದ ಬಾಂಧವ್ಯ ಸಹ ವೃದ್ಧಿ ಆಗುತ್ತೆ. ಹಾಗಾಗಿ ಶನಿವಾರ ನಿಮಗೆ ಫಲಿಗೆ ಉತ್ತಮ ದಿನ. ಒಟ್ಟಿನಲ್ಲಿ ವಾರದ ಆರಂಭ ಭಾನುವಾರ ನಿಮಗೆ ಅಷ್ಟು ಉತ್ತಮ ಬಂದಿಲ್ಲ. ಸೋಮವಾರ, ಮಂಗಳವಾರ ಉತ್ತಮ ಫಲ ಬಂದಿದೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಸ್ವಲ್ಪ ಮಿಶ್ರ ಫಲ, ಮತ್ತು ಶನಿವಾರ ಉತ್ತಮ ಫಲಗಳು ಬಂದಿವೆ. ಆ ಉತ್ತಮ ಫಲ ಬರುವಂಥ ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ಗುರುಬಲ ವಾರ ಪೂರ್ತಿ ಇದೆ, ಹಾಗಾಗಿ ಯಾವುದೇ ಚಿಂತೆ ಬೇಕಾಗಿಲ್ಲ. ಅದೇ ರೀತಿ ನಿಮಗೆ ಈ ಕೇತುವಿನ ಬೆಂಬಲ ಇರುವಂಥದ್ದು, ಅದೇ ರೀತಿ ನಿಮಗೆ ಶುಕ್ರನ ಅನುಕೂಲತೆ ಸಹ ಇರುವಂಥದ್ದು. ಬಳಸುವಂಥ ಬಣ್ಣಗಳು ಚರಣೆ ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ ಬಳಸ್ಕೊಳ್ಳಿ. ಸ್ನೋ, ಯೆಲ್ಲೋ, ಮಿಕ್ಸ್, ರೆಡ್ ಬಣ್ಣ ಬಳಸಿ. ಸಂಖ್ಯೆ 2, 3, 7, 9, 2, 3, 7, 9 ಸಂಖ್ಯೆ ಬಳಸ್ಕೊಳ್ಳಿ. ಮಂಗಳನ ಅನುಗ್ರಹ ವಾರ ಪೂರ್ತಿ ಇದೆ. ಅದೇ ರೀತಿ ಗುರುವಿನ ಬೆಂಬಲ ವಾರ ಪೂರ್ತಿ ಇರುವ ಕಾರಣ ಪ್ರಮುಖವಾದ ಕೆಲಸ ಕಾರ್ಯ, ಭೂಮಿ, ಮನೆ ಅಥವಾ ಯಂತ್ರ, ವಾಹನ ಕೊಳ್ಳುವಂಥ ಅವಕಾಶಗಳು, ಇನ್ನು ಕೆಲವರಿಗೆ ಶುಭ ಕಾರ್ಯ, ಮದುವೆ ಮುಂಜಿಗಳು ಫಿಕ್ಸ್ ಆಗುವಂಥ ಅವಕಾಶ ಈ ತಿಂಗಳಲ್ಲಿ ಬರ್ಬೋದಾಗಿದೆ. ಎಲ್ಲ ಮೀನರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇಲ್ಲಿವರೆಗೆ 12 ರಾಶಿಗಳ ವಾರ ಭವಿಷ್ಯದ ವಿಶ್ಲೇಷಣೆ ಮಾಡಿದ್ದೇನೆ. ವಾಹಿನಿಯ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಮುಂದೆ ನೀವು ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಷಾಂ ಸಮ್ಮಂಗಳಂ ಭವತು.